ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಜೂನ್ 2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಶ್ರವಣ ನಕ್ಷತ್ರ, ಬ್ರಹ್ಮಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಮಿಥುನ ರಾಶಿಗೆ ಗುರು ಗೋಚಾರ ಫಲ ಹೇಗಿದೆ? ಬುಧನ ತತ್ವದ ರಾಶಿ. ಬುಧ ತನ್ನ ಮನೆಯಲ್ಲೇ ಉಚ್ಚಂಗತ ಆಗತಕ್ಕಂಥದ್ದು, ಅದು ಕನ್ಯಾ ರಾಶಿಯಲ್ಲಿ. ಅದಕ್ಕೆ ಒಂಥರ ದಲ್ 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 ಇರತಕ್ಕಂಥದ್ದು ಬುದ್ಧಿಗೆ ತೋಚಿದ್ ಮಾಡದೆ ಬುದ್ಧಿ ಅಂತ ಹೇಳ್ತಾರೆ ಅಷ್ಟೇ. ಕರ್ಮದಂತೆಯೇ ಬುದ್ಧಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ. ಸಾಮಾನ್ಯವಾಗಿ ತುಂಬಾ ಜನ ಗೊತ್ತಿಲ್ಲ, ಮಿಥುನ ರಾಶಿಯ ಈ ಒಂದು ಬುಧನ ಒಂದು ಪ್ರಭಾವ ಇದೆಯಲ್ಲ, ಈ ಬುಧನ ಸೃಷ್ಟಿಯ ಹಿಂದುಗಡೆ ಒಂದು ದೊಡ್ಡ ತಾರಾಯುದ್ಧವೇ ನಡೆದಿದೆ. ನೆನ್ಪಿಟ್ಕೊಳ್ಳಿ. ನಾನು ಮೊನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ಚಂದ್ರ ಬಂದು ಆ ಒಂದು ತಾರಾದೇವಿಯನ್ನ, ಬೃಹಸ್ಪತಾಚಾರ್ಯರ ಆ ಧರ್ಮಪತ್ನಿಯನ್ನ ಮೋಹಿಸಿ ಪ್ರೀತಿಸಿ ಕರ್ಕೊಂಡು ಹೋಗ್ಬಿಡ್ತಾನೆ. ಇದು ದೊಡ್ಡ ತಲ್ಲಣ ಆಗ್ಬಿಡುತ್ತೆ, ನ್ಯಾಯ ಪಂಚಾಯಿತಿ ಆಗುತ್ತೆ. ಇದೇ ಸಿಕ್ಕಿದ ಚಾನ್ಸು ಅಂತ ಹೇಳ್ಬಿಟ್ಟು ದಾನವರು ಶುಕ್ರಾಚಾರ್ಯರ ಅಣತಿಯಂತೆ, ಶುಕ್ರಾಚಾರ್ಯರು, ಶುಕ್ರ ಗ್ರಹ ನೆನಪಿಟ್ಕೊಳ್ಳಿ, ಭೋಗಂ ಅನ್ನತಕ್ಕಂಥದ್ದು ನಾವೇನ್ ಮಾತಾಡ್ತೇವೆ ಅಂತ ಒಂದು ಶುಕ್ರಾಚಾರ್ಯರ ಅಣತಿಯಂತೆ ಚಂದ್ರನ ಪರವಾಗಿ ನಿಂತ್ಕೊಬಿಡ್ತಾರೆ. ಹೆಂಡತಿನ ಬಿಡಿಸ್ಕೊಂಡ್ ಬರ್ಬೇಕು, ಬೃಹಸ್ಪತಾಚಾರ್ಯರಿಗೆ ದಿಕ್ಕು ತೋಚಲ್ಲ, ಆ ಒಂದು ಅಷ್ಟ ದಿಕ್ಪಾಲಕರಿಗೆ ಒಂದು ದೊರೆಯಾಗಿರ್ತಕ್ಕಂಥ ಇಂದ್ರನ ಬಳಿ ತಮ್ಮ ನೋವನ್ನು ಹೇಳ್ಕೊತಾರೆ, ಹಿಂಗಾಗ್ಬಿಟ್ಟಿದೆ ಅಂತ, ಚಂದ್ರ ಹಿಂಗ್ ಮಾಡಿಟ್ಟಿದ್ದಾನೆ ಅಂತ. ತಗೊಳ್ಳಿ, ಏನು ಒಂದು ಸಮಾಧಾನದ ಮಾತುಗಳು ಹೇಳಿದ್ರು ಚಂದ್ರ ಬಿಟ್ಕೊಡಲ್ಲ, ಮೋಹಿಸ್ಬಿಟ್ಟಿದ್ದಾನೆ. ಇವತ್ತಾಗ್ತಿರೋದು ಅದೇ. ಒಬ್ಬರು ಮನೆ ಒಡೆದು, ಬದುಕೊಡ್ದು, ಕುಟುಂಬ ಒಡೆದು, ಜೀವನ ಒಡೆದು, ಹೇಗಾದ್ರೂ ಸರಿ ನಾವು ಬದುಕಬೇಕು. ಕಲಿಯುಗಕ್ಕೆ ನಡೆಯುವಂತ, ಅದಕ್ಕೆ ಚಂದ್ರನಿಗೆ ಕಳ್ಳ ಅಂತ ಒಂದು ಹೆಸರು, ನೆನ್ಪಿಟ್ಕೊಳ್ಳಿ. ಚಂದ್ರನಿಗೆ ಕಳ್ಳ ಅನ್ನೋ ಒಂದು ಹೆಸರು ಬಂದಿರೋ ಕಾರಣ ಏನು ಅಂತ ಹೇಳ್ದ ಅಂದ್ರೆ ಇದಕ್ಕೇನೆ. ನಮ್ಮ ಮನಸ್ಸು, ನಮ್ಮ ಒಂದು ಇದೆಯಲ್ಲ, ಅದು ಯಾವಾಗಲೂ ಕಳ್ಳನೇ, ಯಾವುದ್ರಲ್ಲೂ ತೃಪ್ತಿ ಪಡಲ್ಲ, ಏನಾದ್ರೂ ಒಂದು ಅದು ಹುಡುಕ್ತಲೇ ಇರುತ್ತೆ. ಈ ರೀತಿ ಇರೋ ನೆಗೆಟಿವ್ಸ್ ಅನ್ನೇ ಹುಡುಕೋದು ಜಾಸ್ತಿ, ಭೀತಿಗಳನ್ನೇ ಹುಡುಕೋದು ಜಾಸ್ತಿ. ಏನಾದ್ರೂ ಆಗ್ಬಿಡುತ್ತೆ ಅನ್ನತಕ್ಕಂಥ ಒಂದು ಧಾವಂತ, ಗಾಬರಿ ಆಗತಕ್ಕಂಥ ಒಂದು ಭಾವ. ಅದಕ್ಕೆ ಚಂದ್ರನನ್ನ ವಿಶೇಷವಾಗಿ ಜಾತಕದಲ್ಲಿ ಎಲ್ಲಿದೆ, ಯಾರ ಸಾರದಲ್ಲಿದೆ, ಯಾವ ನಕ್ಷತ್ರ ಸಾರದಲ್ಲಿದೆ, ಯಾವ ಭಾವದಲ್ಲಿದೆ, ಅದರ ಭಾವಾಧಿಪತಿ ಎಲ್ಲಿದೆ, ಇವುಗಳೆಲ್ಲವನ್ನ ನೋಡ್ತಾರೆ. ಚಂದ್ರ ಕಳ್ಳ, ಕಳ್ಳನ ಮನಸ್ಸು ಉಳ್ಳುಳ್ಳಂಗೆ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಯಾರಾದ್ರೂ ಕಳ್ಳತನ ಮಾಡಿರೋರು, ಸುಳ್ಳು ಹೇಳೋರು, ಅವ್ರ ಕಣ್ಣುಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವರು ಎಲ್ಲೋ ನೋಡ್ತಿರ್ತಾರೆ, ಈಗ ನೋಡ್ತಿರ್ತಾರೆ. ಮೋಸ್ಟ್ ಆಫ್ ದ ಪೀಪಲ್, 99% ಪೀಪಲ್ ಲೆಫ್ಟ್ ಸೈಡ್ ಸುಳ್ಳು ಹೇಳ್ತಕ್ಕಂಥವ್ರು ಸೈಕಾಲಜಿಸ್ಟ್ಗಳ ಒಂದು ದೊಡ್ಡ ಗುರು ಪರಂಪರೆ ಇದೆ, ಅವ್ರ ಜೊತೆ ಮಾತಾಡ್ತಿರ್ತಾನೆ. ಇದೇಗೆ, ಇದೆಂಗೆ, ಯಾವ ತರ ಅನ್ನತಕ್ಕಂಥದ್ದು. ಸುಳ್ಳು ಹೇಳ್ಬೇಕಾದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಒಂಥರ ಸ್ವೆಟ್ಟಿಂಗ್ ಆಗ್ತಾರೆ, ಒಂಥರ ಗಾಬರಿ ಆಗ್ತಾರೆ. ಅವ್ರಿಗೆ ಗೊತ್ತಿರೋಲ್ಲ, ತುಂಬಾ ಅನುಭವಶಾಲಿ ಡಾಕ್ಟರ್ಗಳಿಗೆ, ಎಕ್ಸ್ಪರ್ಟ್ಸ್ಗೆ, ಕ್ರೈಮ್ ಎಕ್ಸ್ಪರ್ಟ್ಸ್ಗೆ ಗೊತ್ತಾಗುತ್ತೆ. ಒಂಥರ ಏನೋ ಒಂದು ತುಣಿತ. ಎಷ್ಟು ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿರ್ತಾರೆ ಅಂದ್ರೆ, ಅಬ್ಬಾ, ನೀವು ಏನು ಮಾಡಿದರೂ ಅಪರೂಪ ಬಿಡಿಸ್ಕೊಳ್ಳೋದು ಕೆಲವರನ್ನ. ಅವ್ರ ಬಾಯಲ್ಲಿ ಸತ್ಯ ಒಪ್ಪಿಸ್ಬಿಡಿ ನೋಡೋಣ, ಖಂಡಿತ ಸಾಧ್ಯ ಇಲ್ಲ. ಅವನು ಅದರಲ್ಲಿ ಎಕ್ಸ್ಪರ್ಟ್. ಇವಾಗ ನಾವ್ ಹೇಳ್ತೀವಿ PhD ಎಕ್ಸ್ಪರ್ಟ್, ಕ್ರೈಮ್ ಹುಡುಕೋದ್ರಲ್ಲಿ ಎಕ್ಸ್ಪರ್ಟ್, ಲಾನಲ್ಲಿ ಎಕ್ಸ್ಪರ್ಟ್, ಸರ್ಜರಿನಲ್ಲಿ ಎಕ್ಸ್ಪರ್ಟ್,
ಜ್ಯೋತಿಷ್ಯದಲ್ಲಿ ಎಕ್ಸ್ಪರ್ಟ್, ರಾಜಕಾರಣದಲ್ಲಿ ಎಕ್ಸ್ಪರ್ಟ್ ಅಂತ ನಾವು ಹೇಳ್ತೇವೆಯೋ ಹಾಗೆಯೇ ಕಳ್ಳತನದಲ್ಲಿಯೂ ಕೂಡ ಅವನು ಎಕ್ಸ್ಪರ್ಟ್ ಆಗಿರ್ತಾನೆ, ಗ್ರಹಗಳ ಅಧೀನಕ್ಕೆ ಒಳಗಾಗ್ಬಿಟ್ಟಿರ್ತಾನೆ. ಅದರಲ್ಲಿ ಮುಖ್ಯವಾಗಿ ಚಂದ್ರ ವಿಶೇಷವಾಗಿ ನಾವು ಗಮನಿಸ್ತೇವೆ. ಯಾರ ಸಾರದಲ್ಲಿದೆ, ಎಲ್ಲಿದೆ, ಹೇಗಿದೆ, ಯಾವ ಥರದ ಭಾವ ಇದೆ. ಸೈಕಾಲಜಿಸ್ಟ್ಗಳು ಹೇಳೋದೇ ಹಾಗೆ. ಸೊ ಮಾತಾಡುವಾಗ ಅವರು ಈ ಕಡೆ ಎಡಗಡೆ ಅವರು ಕಣ್ಣುಗಳು ಈ ಥರ ವಾಲುತ್ತೆ. ದೇ ಟ್ರೈ ಟು ಲೈ, ಸುಳ್ಳು ಹೇಳಬೇಕಾದ್ರೆ. ಊಹಾಪೋಹ ಜ್ಞಾನ, ಊಹಾಪೋಹ, ಆ ವಿಜುವಲೈಸೇಷನ್, ಆ ಡ್ರೀಮ್, ದೃಶ್ಯಂ ಅಂತ ನಾವೇನು ಹೇಳ್ತೀವಿ ಅದನ್ನ ಒಂದು ಕಂಪೋಸ್ ಮಾಡ್ಕೊಳ್ತಕ್ಕಂಥವರು ಈ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ಅಡ್ವೈಸರ್ಸು ನೀವು ಬೇಕಾದ್ರೆ ಗಮನಿಸಿದ್ರೆ ಅವರೊಂದು ಕತೆ ಹೇಳ್ಬೇಕಾದ್ರೆ ಅವ್ರ ಬಲಗಡೆ ಈ ಥರ ವಾಲುತ್ತೆ, ಅವರ ಕಣ್ಣು, ಅವರ ಮುಖ ವಾಲುತ್ತೆ. ನನಗೂ ಗೊತ್ತಿರಲಿಲ್ಲ, ನನಗೊಬ್ರು ತುಂಬಾ ದೊಡ್ಡ ಎಕ್ಸ್ಪರ್ಟ್ ಹೇಳಿದ್ರು, ತುಂಬಾ ಚೆನ್ನಾಗಿ ಕತೆ ಕಟ್ಟಿ ಹೇಳ್ತೀರಿ ಗುರುಗಳೇ ನೀವು, ಒಂದು ಸಣ್ಣ ಎಳೆ ಸಿಕ್ಕಿದ್ರೆ ಸಾಕು, ಯುವರ್ ವಿಜುವಲೈಸೇಷನ್ ಇಸ್ ಸಮಥಿಂಗ್ ಎಲ್ಸ್ ಅಂತ. ಸರ್, ಜಾತಕದಲ್ಲಿ ನನಗೆ ಬುಧ ಈ ರೀತಿ ಇದೆ, ಶುಕ್ರ ಈ ರೀತಿ ಇದೆ, ಗುರು ಈ ರೀತಿ ಇದೆ, ವಾಣಿ ಸ್ಥಾನದಲ್ಲಿ ಈ ಥರದ್ದಿದೆ, ಸೊ ಅದೊಂದು ಬರುತ್ತೆ ಅಂತ ನೀವು ಅದೇ ಹೇಳ್ಬೋದು. ಬಟ್ ನಾವು ನೋಡೋದು ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನ ನೋಡ್ಬೇಕಾದ್ರೆ ನಿಮ್ಮ ಫಿಂಗರ್ಸ್ ಹಿಂಗೆ ಓಡ್ತಿರುತ್ತೆ, ಈ ಥರ ನಿಮ್ಗೆ ಕಟ್ಟ ಹಾಕೊಂಡು ನಿಮ್ಗೆ ಕುತ್ಕೊಳ್ಳೋಕ್ಕಾಗಲ್ಲ. ಯು ವಿಲ್ ಟಾಕ್, ಯು ವಿಲ್ ಕಮ್ಯುನಿಕೇಟ್, ತುಂಬ ಹೊತ್ತಿಂಗಿರೋಲ್ಲ, ನಿಮ್ಮ ಎಕ್ಸ್ಪ್ರೆಷನ್ ಬಂದ್ಬಿಡುತ್ತೆ ಮುಖದಲ್ಲೂ ಕಣ್ಣಲ್ಲೂ. ದೆನ್ ನಾವು ಅಬ್ಸರ್ವ್ ಮಾಡಿದ್ದೇವೆ, ನೀವು ಮಾತಾಡ್ತಿರ್ಬೇಕಾದ್ರೆ ಬಲಗಡೆಗೆ ಜಾರ್ತೀರಿ, ಮುಖ ಈ ರೀತಿ ಹೋಗುತ್ತೆ, ಕಣ್ಣು ಆ ಕಡೆ ಹೋಗುತ್ತೆ, ಎದುರುಗಡೆ ವ್ಯಕ್ತಿ ಇದ್ರು ನಿಮ್ಮ ಕಣ್ಣು ಬಲಗಡೆಗೂ ಜಾರುತ್ತೆ. ಅಲ್ಲೊಂದು ಗುರು ತತ್ವ, ವಿಜುವಲೈಸೇಷನ್ ತತ್ವ ಅಂತ ನಾವು ಅನ್ಕೊಂಡ್ರೆ ಅವ್ರು ಸೈಕಾಲಜಿಕಲ್ ತತ್ವ ಹೇಳಿರ್ತಕ್ಕಂಥದ್ದು. ಸೊ ಅದಕ್ಕೆ ಚಂದ್ರನ ಭಾವಕ್ಕೆ ಕಳ್ಳ ಅನ್ನತಕ್ಕಂಥದ್ದು, ಕಳ್ಳತನ ಮಾಡಿಬಿಟ್ಟ, ಒಬ್ಬರು ಮಾನ ಮರ್ಯಾದೆ ಇನ್ನೊಂದು ಅನ್ನತಕ್ಕಂಥ ಭಾವ. ಚಂದ್ರ ಕೆಟ್ಟಾಗ ಕೆಟ್ಟಿರೋ ಒಂದು ಭಾವಗಳು, ಅದಕ್ಕೆ ಚಂದ್ರ ಅಷ್ಟಮ ಬಂದಾಗ, ಚಂದ್ರ 12ನೇ ಮನೆ ಬಂದಾಗ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ನಿಮ್ಮ ಮನಸ್ಸು ನಿಯಂತ್ರಣ ಇರೋದಿಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಆ ಒಂದು ಕದಲಿಕೆಗಳು ಕದಲಿಸುತ್ತೆ ಕೆಲವರಿಗೆ. ಉನ್ಮಾದ, ಉತ್ಪ್ರೇಕ್ಷ, ಉದ್ವೇಗ, ಉದ್ರೇಕ, ಉನ್ಮತ್ತ ಇವುಗಳಾಗತಕ್ಕಂಥದ್ದು ಹೆಚ್ಚಾಗುತ್ತೆ. ಕಂಟ್ರೋಲ್ ಇರೋದಿಲ್ಲ, ಮನಸ್ಸು ಜಾರಿ. ಅದಕ್ಕೆ ಈ ಒಂದು ಮಿಥುನ ರಾಶಿಯವರು ಕನ್ಯಾ ರಾಶಿಯವರಷ್ಟು ಬುದ್ಧಿವಂತರಿಲ್ಲ. ಯಾಕಂದ್ರೆ ಚಂದ್ರನ ಒಂದು ಭಾವ, ಅಲ್ಲೊಂದು ಯುದ್ಧ ನಡೆಯುತ್ತೆ. ಯಾಕೆಂದ್ರೆ ಎಲ್ಲ ದಾನವರುಗಳು ಅಲ್ಲಿ ಬಂದು ಚಂದ್ರನನ್ನ ಉತ್ಸಾಹ ಮಾಡಿಬಿಡ್ತಾರೆ. ನಾವಿದ್ದೀವಪ್ಪ, ಕಳಿಸ್ಬೇಡ ನೀವು. ಇವತ್ತು ನೋಡಿ ಕಲಿಯುಗ ಆಗೋದದೇ, ಯಾರನ್ನೋ ಓಡಿಸ್ಕೊಂಡು ಹೋಗ್ಬಿಡೋದು. ಮದುವೆ ಆಗಿರೋ ಗಂಡು, ಆತನಿಗೆ ಆಲ್ರೆಡಿ ಒಂದು ಕುಟುಂಬ ಇದೆ, ಬದುಕಿದೆ, ಮಕ್ಕಳಿದೆ, ಮನೆ ಇದೆ, ಎಲ್ಲ ಇದೆ. ಇನ್ಯಾವುದನ್ನು ಅದ್ರ ಹಿಂದ್ಗಡೆ ಹೊರಟೋಗ್ಬಿಡೋದು. ದೇವ್ರ ಇಷ್ಟ ಆಯ್ತು, ದೇವ್ರ ಹಿಂದ್ಗಡೆ ಪಲ್ಲಕ್ಕಿ ಹಿಂದ್ಗಡೆ ಹೊರಟೋಗ್ಬಿಡೋದು. ಮನೆ, ಮಠ, ಕುಟುಂಬ, ಗೌರವ, ಪದವಿ, ಪ್ರತಿಷ್ಠೆ, ಸಂಪಾದನೆ ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡೋದು. ಅದ್ರ ಹಿಂದ್ಗಡೆಗೆ ಪಲ್ಲಕ್ಕಿ ಬಂತು, ಒಂದು ಆಸೆ ಆಯ್ತು, ಬ್ರಹ್ಮೋತ್ಸವ ನಡೀತು, ಹೋದ್ವಿ, ವಿಠಲ ಅಂದ್ವಿ, ನೋಡಿದ್ವಿ, ದರ್ಶನ ಮಾಡಿದ್ವಿ, ವಾಪಸ್ ಬರ್ಬೇಕಿಲ್ಲ. ಕಲಿಯುಗದ ಒಂದು ಛಾಯೆಯನ್ನ ಆಗಲೇ ದೇವವರ್ಷದ ಸಂದರ್ಭದಲ್ಲಿಯೇ, ದೇವಯುಗದ ಸತ್ಯಯುಗದ ಸಂದರ್ಭದಲ್ಲಿಯೇ ತೋರಿಸ್ಕೊಟ್ಟಿದ್ದಾರೆ. ದಾನವರೆಲ್ಲ ಒಂದು ಕಡೆ ಬಂದು ನಿಂತ್ಕೊಂಡು ಚಂದ್ರನ್ ಸಪೋರ್ಟ್ ಮಾಡ್ತಾರೆ, ಕಳಿಸ್ಬೇಡ ಅಂತ ಹೇಳ್ಬಿಟ್ಟು. ಅವನಿಗೂ ಆ ಮದ ಹತ್ತು ಬಿಡುತ್ತೆ. ನನ್ನ ಕಡೆ ಶುಕ್ರಾಚಾರ್ಯರೇ ಇದ್ದಾರೆ, ದಾನವರಿದ್ದಾರೆ, ಬೃಹಸ್ಪತಿಗಳು ಒಬ್ಬರೇನ್ ಮಾಡ್ತಾರೆ ಅಂತ. ದೇವತೆಗಳೆಲ್ಲ ಸೇರ್ಕೊಂಡು ಆಗ ದಂಡಯಾತ್ರೆ ಬಂದ್ಬಿಡ್ತಾರೆ. ಅಲ್ಲೊಂದು ಯುದ್ಧ ದೊಡ್ಡದಾಗಿ, ತಾರಾ ಯುದ್ಧ ಅನ್ನತಕ್ಕಂಥದ್ದೇ ಅದು ಒಂದು ಫೇಮಸ್ ಆಗಿದೆ. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಸೋಲ್ತಿಲ್ಲ. ಶುಕ್ರಾಚಾರ್ಯರ ಕಾರಣ. ಅವರಿಗೆ ಮೃತ ಸಂಜೀವಿನಿ ವಿದ್ಯೆ ಕೊಟ್ಟಿರೋರು ಯಾರು? ಶಿವಯ್ಯ. ಸತ್ತವನ್ನು ಬದುಕಿಸಬಲ್ರು. ಶಿವಯ್ಯನನ್ನ ಪ್ರಾರ್ಥನೆ ಮಾಡಿದಾಗ ಶಿವಯ್ಯ ಎಳೆದು ಬಿಡ್ತಾರೆ. ಚಂದ್ರನನ್ನ ನೆತ್ತಿ ಮೇಲೆ ಇಟ್ಕೊಂಡವರಲ್ವಾ. ಮಾಡೋದೆಲ್ಲ ಅನಾಚಾರ. ಇನ್ನೊಬ್ಬರ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಇಟ್ಕೊಂಡಿರೋದಲ್ದೆ ಅದನ್ನು ವಾದ ಮಾಡ್ಕೊಂಡು ಯುದ್ಧ ಬೇರೆ ಬರ್ತೀಯ. ಇವತ್ತು ಆಗ್ತಿರೋದು ಅದೇ ಅಲ್ವಾ. ಇನ್ನೊಂದು ಅಂತ ನಿಂತಾಗ ಅವ್ರನ್ನ ಹಾಳು ಮಾಡೋದ್ರು ಸರಿ, ನಾವು ಬದುಕಬೇಕು. ಇನ್ನೊಬ್ಬರ ಅಧಿಕಾರ, ಇನ್ನೊಬ್ಬರ ದುಡ್ಡು, ಇನ್ನೊಬ್ಬರ ಪದವಿ, ಹೌದು, ಇನ್ನೊಬ್ಬರ ಕುಟುಂಬ, ಅವ್ರ ಕುಟುಂಬ, ನನಗದಕ್ಕೂ ಸಂಬಂಧ, ನನ್ನ ಕುಟುಂಬ ಹೇಳಾದ್ರೂ ಚಿಂತಿಲ್ಲ, ನನಗದು ಬೇಕು ಅನ್ನೋ ಒಂದು ಭಾವ. ಹೆತ್ತ ತಾಯಿಗೆ ಮೋಸ ಮಾಡ್ತಾರೆ, ವಿದ್ಯೆ ಕಲಿಸಿದ ಗುರುಗಳಿಗೆ ಮೋಸ ಮಾಡ್ತಾರೆ, ಅನ್ನ ಇಟ್ಟ ಅನ್ನಪೂರ್ಣೇಶ್ವರಿ ಅಮ್ಮನಿಗೆ ಮೋಸ ಮಾಡುವಂತ ವ್ಯಕ್ತಿಗಳನ್ನ ನೋಡ್ಬಿಟ್ಟಿದ್ದಾನೆ ಮಕ್ಕಳೇ. ತಿಂದ ಅನ್ನದ ತಟ್ಟೆನ ಕತ್ಕೊಂಡು ಹೋಗುವಂತ ವ್ಯಕ್ತಿಗಳು ಈ ಕಲಿಯುಗಕ್ಕೆ ಜಾಸ್ತಿ. ಅದು ವಾಪಸ್ ಕೊಡ್ಲೇಬೇಕು, ನೆನ್ಪಿಟ್ಕೊಳ್ಳಿ. ವೇರ್ ಎವರ್ ಯು ಗೋ ದ ಕರ್ಮ ಫಾಲೋಸ್ ಯು.
ನೋಡಿ ಚಂದ್ರನ್ಗೆ ಅದೇ ಆಗೋದು. ಶಿವಯ್ಯನೇ ನೆನಪಿಟ್ಟುಕೊಳ್ಳಿ, ನನ್ನ ರುದ್ರ, ನನ್ನ ಸದಾಶಿವ ರುದ್ರ ಆಗೋದು ಅಪರೂಪ. ಆಯ್ತು ಅಂದ್ರೆ ಅದು ಬ್ರಹ್ಮಾಂಡವೇ ಸುಟ್ಟು ಹೋಗುತ್ತೆ. ತ್ರಿಶೂಲ ಎತ್ತೇ ಬಿಡ್ತಾರೆ, ಆಗ್ದಂದ್ರೆ 2 ಓಳಾಗಲಿ ಅಂತ ಹೇಳಿ. ಆಗ ಬ್ರಹ್ಮದೇವ ಓಡ್ ಬಂದು ನಿಲ್ಲಿಸಿ ಸಮಾಧಾನ ಮಾಡಿ ಆ ಯುದ್ಧವನ್ನ ನಿಲ್ಲಿಸಿ, ಏನ್ ಮಾಡ್ತಿದ್ದೀರಾ, ಯಾರ ಪತ್ನಿಯನ್ನ ಕರ್ಕೊಂಡು ಬಂದು ಏನೋ ಮಾಡಿದೀಯಾ ಚಂದ್ರ ನೀನು ಇದು ಅಂತ ಹೇಳ್ತಾರೆ. ಪ್ರೀತಿಸದೆ ಅಲ್ಲೊಂದು ವಿಶ್ವಾಸ ಆಯ್ತು, ಅದು ಅಷ್ಟೇ, ಅದು ಎದ್ದು ಹೋಗ್ಬೇಕಿತ್ತು, ಅದನ್ನೇ ಹೊತ್ಕೊಂಡು ಹೋಗ್ತಿದ್ದಿಲ್ಲ. ಮಾಡೋ ಕೆಲಸ ಬಿಟ್ಬಿಟ್ಟು ನಿನ್ ಕೆಲಸ ಏನು, ಔಷಧೀಕಾರಕ, ಅಕ್ಷಯಕಾರಕ, ಅಮೃತಕಾರಕ, ನೆರಳಿನ ಕಾರಕ, ಸಮಾಧಾನಕಾರಕ, ಅನ್ನಕಾರಕ, ಜನಾಕರ್ಷಣೆಕಾರಕ, ಸಮಾಧಾನಕಾರಕ, ತುಂಟಕಾರಕ, ಅಮ್ಮನಕಾರಕ, ತೃಪ್ತಿಕಾರಕ, ಸುಖಕಾರಕ, ದೈವಕಾರಕ, ಪೂಜಾಕಾರಕ, ಮಂತ್ರಕಾರಕ, ಈ ತರದ್ದು ತುಂಬಾ ಕಾರಕತ್ವಗಳಿದೆ. ಮುತ್ತಿನ ಕಾರಕ, ಜಲಕಾರಕ, ತುಪ್ಪದ ಕಾರಕ, ಹೈನುಗಾರಿಕೆ ಕಾರಕ. ಒಳ್ಳೆ ಜಲ ಬೀಳುತ್ತೆ, ನೀರಿನ ವ್ಯಾಪಾರ ಮಾಡ್ತಿದ್ದಾರೆ, ನೀರಲ್ಲೇ ಲಕ್ಷಾಧೀಶ್ವರರಾಗಿದ್ದಾರೆ. ಅವರು ಯಾರ ತೋಟದಲ್ಲೂ ಬೀಳ್ದಿರೋ ನೀರು ಇವ್ರ ತೋಟದಲ್ಲಿ ನೀರು ಬಿದ್ದಿದೆ. ನನಗೆ ಬೊಮ್ಮನಹಳ್ಳಿ ಹತ್ರ ಒಬ್ಬರ ಮನೆ, ಸುತ್ತಮುತ್ತಲೂ 10 ಕಿಲೋಮೀಟರ್ ನೀರಿಲ್ಲ. ಇವ್ರು ಬೋರ್ವೆಲ್, ಇವ್ರದೊಂದು ಬೋರ್ವೆಲ್ ಹಾಕಿದ್ದಾರೆ. 20 ವರ್ಷದಿಂದ ಬೋರ್ವೆಲ್ ಅಲ್ಲಿ ನೀರು ಬರ್ತಲೇ ಐತೆ. ಸುತ್ತಮುತ್ತಲಿರೋರೆಲ್ಲ ನೀರು ತಗೊಂಡು ಹೋಗ್ತಾರೆ. ಇವರ ಬೋರ್ವೆಲ್ ನಲ್ಲಿ ನೀರಿದೆ. 400 ಅಡಿಗೆ ಸಿಕ್ಕಿರೋದು. ಇವತ್ತು 2000 ಹೊಡೆದ್ರು ಕೂಡ ಬೆಂಗಳೂರಿನ ಬೊಮ್ಮನಹಳ್ಳಿನಲ್ಲಿ ನೀರು ಸಿಗೋಲ್ಲ, ಇವ್ರ ಮನೆಯಲ್ಲಿ ಸಿಗುತ್ತೆ. ಆ ತಂದೆಯ ಜಾತಕ, ತಾಯಿಯ ಜಾತಕದಲ್ಲಿ ಚಂದ್ರನ ಆ ಸಂಗಮ ಬ್ಯೂಟಿಫುಲ್, ಒಳ್ಳೆ ನೀರು ಬಿದ್ದಿದೆ, ನೀರಾವರಿ ಜಮೀನು ಇಟ್ಕೊಂಡಿದ್ದಾರೆ, ಕಲ್ಯಾಣಿ ಕಟ್ಸಿದ್ದಾರೆ, ಗೋಪುರ ಕಟ್ಸಿದ್ದಾರೆ, ದೇವಿ ಆರಾಧನೆ ಮಾಡ್ತಾರೆ, ದೇವಿ ಪೂಜೆ ಮಾಡ್ತಾರೆ, ದೇವಿ ಕ್ಷೇತ್ರಗಳಲ್ಲಿ ಹುಟ್ಟಿದ್ದಾರೆ ಅನ್ನತಕ್ಕಂಥದ್ದಾದ್ರೆ ಅಲ್ಲೊಂದು ಚಂದ್ರ, ರಾಹು, ಕುಜನ ಸಂಗಮ ಇರುತ್ತೆ. ಸುಮ್ನೆ ಭೂಮಿಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ನೀವು ಬೇಕಾದ್ರೆ ಇಲ್ಲಿ ನೋಡಿ, ತಿರುಪತಿಯಲ್ಲಿ ಹುಟ್ಟಿರ್ತಕ್ಕಂಥ ಜಾತಕಗಳಲ್ಲಿ ಶನಿಯ ಪ್ರಾಬಲ್ಯ ಇರುತ್ತೆ. ಕುಕ್ಕೆ ಕ್ಷೇತ್ರಗಳಲ್ಲಿ ಹುಟ್ಟಿದವರಿಗೆ ಕುಜನ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ದೇವಿ ಕ್ಷೇತ್ರ ಕೊಲ್ಲೂರು, ಹೊರನಾಡು, ಕಟೀಲು, ಆ ಕ್ಷೇತ್ರ ಸೌಭಾಗ್ಯಗಳಲ್ಲಿ ಹುಟ್ಟಿರ್ತಕ್ಕಂಥವರ ಜಾತಕದಲ್ಲಿ ರಾಹು ಸಂಬಂಧಿತವಾಗಿ ವಿಶೇಷವಾಗಿ ನಾನು ನೋಡಿರ್ತಕ್ಕಂಥದ್ದುಂಟು. ಅವ್ರು ನೋಡಿದ ತಕ್ಷಣ ಇಂಥ ದೇವಿ ಕ್ಷೇತ್ರದಲ್ಲಿ ಹುಟ್ಟಿರ್ಬೇಕಲ್ಲ ಅಂತ. ನೋಡಿ, ಜ್ಯೋತಿಷ್ಯದಲ್ಲಿ ಅಷ್ಟು ಆಳಕ್ಕೆ ಸುಮ್ಮನೆ ಹುಟ್ಟೋಕ್ಕಾಗಲ್ಲ. ಎಲ್ಲೋ ನಾವು ಜೋಳಿಗೆನಲ್ಲೂ ಹುಡ್ತೀವಿ, ಯಾರ್ದೋ ಪೋಲಿ ಮನೆಯಲ್ಲೂ ಹುಡ್ತೀವಿ, ಜೋಪಡಿನಲ್ಲೂ ಹುಡ್ತೀವಿ, ಇಲ್ಲ ಸ್ಲಮ್ ಏರಿಯಾನಲ್ಲೂ ಹುಡ್ತೀವಿ. ಈ ತರ ದೈವ ಕ್ಷೇತ್ರಗಳಲ್ಲಿ ಹುಟ್ಟೋದು, ದೈವ ಕ್ಷೇತ್ರ ಪಕ್ಕದಲ್ಲಿರೋದು, ದಿಸ್ ಇಸ್ ದ ಮ್ಯಾಜಿಕ್. ಸೊ ಆ ಚಂದ್ರನ ಭಾವ ನಿಲ್ಸಿ ಬ್ರಹ್ಮದೇವರು, ಏನ್ ಮಾಡ್ತಿರೋ ಎಡವಟ್ಟು ಬಿಡೋ, ಇದೆಲ್ಲ ಬಿಡೋ, ಆಗಬೇಕಾಗಿರೋ ಕಾರ್ಯ ನೋಡೋ, ಕೆಲಸ ನೋಡೋ, ಜವಾಬ್ದಾರಿ ನೋಡೋ. ಯಾರ್ದೋ ಸೊತ್ತನ್ನು ತಗೊಬಂದ್ಬಿಟ್ಟು ನಂದು ಅಂತ ಕುತ್ಕೊಂಡಿದೀಯ. ಬೃಹಸ್ಪತಿ ಆಚಾರ್ಯ ಧರ್ಮಪತ್ನಿ ಕಣೋ, ನಿನ್ನ ಗುರುವಿನ ಪತ್ನಿ ಕಣೋ ಇದು ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ, ತಪ್ಪಾಯ್ತು ನನ್ನಿಂದ ಅಂತೇಳಿ ತಾರಾದೇವಿಯನ್ನ ತಗೊಬಂದು ಕೊಟ್ಟುಬಿಟ್ಟು ಹೊರಟೋಗ್ಬಿಡ್ತಾನೆ. ಒಂಥರ ನಾಚಿಕೆ ಆಗ್ಬಿಡುತ್ತೆ ಬ್ರಹ್ಮಬೋಧನೆಯಿಂದ. ಏನಪ್ಪ ಎಂಥ ಕೆಲಸ ಮಾಡಿಬಿಟ್ಟೆ, ಗುರುವಿನ ಮನೆಗೆ ಕನ್ನ ಹಾಕ್ಬಿಟ್ಟೆ, ಅನ್ನ ಇಟ್ಟು ಮನೆಗೆ. ನೋಡಿ, ಪರಿವರ್ತನ ಅನ್ನತಕ್ಕಂಥದ್ದು ಬರಬೇಕು ಮನುಷ್ಯನಿಗೆ. ತಪ್ಪು ಮಾಡ್ತಲೇ ಇರೋದಲ್ಲ, ಒಂದು ಕಾಲಘಟ್ಟಕ್ಕೆ ಬದಲಾಗಬೇಕು, ಅದಕ್ಕೆ ಮಾಗಬೇಕು ಅನ್ನತಕ್ಕಂಥದ್ದು. ಏನ್ ಮಾಡ್ತಿದ್ದೇನೆ ಅನ್ನೋದನ್ನ, ಇದರಿಂದ ನನಗೇನು ಪ್ರಯೋಜನ, ಏನು ಮಾಡ್ಬೇಕಾದ್ರೆ ಇದರಿಂದ ನನಗೇನು ಪ್ರಯೋಜನ, ಅವಮಾನ ಸಿಗುತ್ತಾ, ಸನ್ಮಾನ ಸಿಗುತ್ತಾ, ಇಲ್ಲಿ ನಿಂತ್ರೆ, ಇದು ತಿಂದ್ರೆ, ಇವ್ರ ಜೊತೆಲಿ ಇದ್ರೆ, ಇಲ್ಲಿ ಹೋದ್ರೆ ಅನ್ನತಕ್ಕಂಥದ್ದು ಇದ್ರೆ ಮಾತ್ರವೇ ನಮ್ಮ ಬದುಕು ಬಂಗಾರ ಮಕ್ಕಳು. ಆದ್ರೆ ಆಲೋಚನೆ ಇಲ್ಲ, ಮುಗೀತು. ಚಂದ್ರ ಅಂತ ಅವಕಾಶ ಕೊಡೋದಿಲ್ಲ. ಅದೃಷ್ಟಕ್ಕೆ ಬ್ರಹ್ಮದೇವರು ಬಂದು ಹೇಳಿದ ಮೇಲೆ ಆಯ್ತು ಅಂತ ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ಈಗ ಬೃಹಸ್ಪತಾಚಾರ್ಯರು ನೋಡ್ತಾರೆ, ಪತ್ನಿ ನೋಡಿದ್ರೆ ಹೊಟ್ಟೆನಲ್ಲಿ ತುಂಬು ಗರ್ಭಿಣಿ ಇದ್ದಾಗ ಗರ್ಭಿಣಿ ಇರ್ಲಿಲ್ಲ, ಇದೇನಿದು ಅಂತ ಹೇಳಿಬಿಟ್ಟು ದಿಕ್ಕು ತೋಚೋದಿಲ್ಲ. ಇಂದ್ರ ಸಭೆ ಹಾಗೆ ತುಂಬು ಗರ್ಭಿಣಿಯಾಗಿ ನಿಲ್ಲಿಸ್ಬಿಡ್ತಾರೆ. ಏನಮ್ಮ, ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಯಾರು ತಂದೆ ಅಂತ ಕರ್ಕೊಂಡೋದವನ್ ಚಂದ್ರ, ಗರ್ಭಾವಸ್ಥೆ ಮಾಡಿರ್ತಕ್ಕಂಥದ್ದು. ಈಗ ಆ ಮಗು ಗತಿ ಏನಾಗ್ಬೇಕು, ಒಳಗಡೆ ಇರೋ ಮಗು ನೋಡಿ, ಜೈವಿಕವಾಗಿ ಭೌತಿಕವಾಗಿ ಒಂದೊಂದು ಲೆಕ್ಕ ಇದು. ಭೌತಿಕವಾಗಿ ಬೃಹಸ್ಪತಾಚಾರ್ಯರು ತಂದೆ, ದೈಹಿಕವಾಗಿ ಅವರ ಪತ್ನಿ ಅಲ್ವಾ. ಜೈವಿಕವಾಗಿ ಒಳಗಡೆ ಹೋಗಿ ಕುಳಿತಿರುವ ಒಂದು ಪಿಂಡ ಚಂದ್ರನದ್ದು. ಅದು ತಾರಾದೇವಿಗೆ ಗೊತ್ತು, ತಡಬಡಾಯಿಸ್ತಾಳೆ. ಯಾಕಂದ್ರೆ ತುಂಬಿದ ಸಭೆ,
ಹೇಗೆ ಹೇಳೋದು? ಹೇಳಿದ್ರೆ ಗಂಡನ ಮರ್ಯಾದೆ ಹೋಗುತ್ತೆ, ತನ್ನ ಮರ್ಯಾದೆನೂ ಹೋಗುತ್ತೆ. ಮೊದಲೇ ಲಜ್ಜೆಗೆ ಇಟ್ಟು ದಾರಿ ಈ ತರ. ಅಲ್ಲೊಂದು ಶಾಪ ಇತ್ತು ಬೃಹಸ್ಪತಾಚಾರ್ಯರಿಗೆ. ಮೊನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಅಣ್ಣನ ಶಾಪ. ನಾನು ನನ್ನ ಹೆಂಡತಿನ ಹೇಗೆ ಕೇಳಿಸೋದಿಯೋ ನಿನ್ನ ಹೆಂಡತಿಯು ಇದೇ ರೀತಿ ಕೆಡಲಿ, ಇನ್ನೊಬ್ಬರ ಪಿಂಡ ಹಾಕಿ ಹೊಟ್ಟೆಲ್ ಹುಟ್ಲಿ ಅಂತ. ಹಾಗೇನೆ ಬೃಹಸ್ಪತಾಚಾರ್ಯರು ಪಿಂಡ ಹಾಕ್ತಾರಲ್ಲಪ್ಪ, ಅವರೇ ಅಲ್ವಾ ಭಾರದ್ವಾಜ ಮಹರ್ಷಿಗಳು ಹೊರಗಡೆ ಬರೋದು, ಒಳಗಡೆ ಇರೋ ಪಿಂಡನೇ ಒದ್ದು ಬಿಡುತ್ತೆ. ಆ ಪಿಂಡಕ್ಕೆ ಶಾಪ ಇಡೋದೇ ಅಲ್ವಾ ತಮಸ್ಸು ಅನ್ನತಕ್ಕಂಥ ಮಹರ್ಷಿ ಹುಟ್ಟೋದು. ಸೊ ಇಲ್ಲೂ ಕೂಡ ಇದೇ ಥರದ್ದಾಗುತ್ತೆ. ಈಗ ಆ ಮಗು, ಆ ತಾಯಿ ಜೀವ ಗಡಿಬಿಡಿ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಸರಿ, ಇದಕ್ಕೆ ಕಾರಣ ಏನು? ಚಂದ್ರನನ್ನ ಕರ್ಸಿ ಅಂತ ಹೇಳ್ತಾರೆ. ಚಂದ್ರ ಬರೋಲ್ಲ. ಗುರುಗಳೇ ಕ್ಷಮಿಸಿ, ನಾನು ಬರೋದಿಲ್ಲ, ತುಂಬಿದ ಸಭೆಯಲ್ಲಿ ತಪ್ಪಾಗ್ಬಿಟ್ಟಿದೆ, ನನಗೂ ಗೊತ್ತಿಲ್ಲ, ನಾನು ಯಾವ ಮುಖ ಇಟ್ಕೊಂಡು ಬಂದೆ ಹೇಳಿ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ಬಚ್ಚಿಟ್ಕೊಬರ್ತಾನೆ. ಅಯ್ಯೋ ಏನು ಉತ್ತರ ಅಂತ ಚರ್ಚೆ ನಡೀತಿದ್ರೆ, ಏನ್ರಿ ಎಲ್ಲ ಕುತ್ಕೊಂಡು ನಮ್ಮ ಅಮ್ಮನ ಈ ತರ ನಡು ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ನಿಲ್ಲಿಸ್ಬಿಟ್ಟು ಪ್ರಶ್ನೆ ಕೇಳ್ತಿದ್ದೀರಾ? ಏನು, ಏನಾದ್ರೂ ಪ್ರಜ್ಞೆ ಇದೆಯಾ? ನನ್ನ ತಂದೆ ಯಾರು ಅನ್ನೋದರ ಪ್ರಶ್ನೆ ತಾನೇ ನಿಮಗೆ. ನಮ್ಮಮ್ಮ ಯಾರು? ತಾರಾದೇವಿ. ತಾರಾದೇವಿ ಯಾರು? ಬೃಹಸ್ಪತಾಚಾರ್ಯರ ಪತ್ನಿ. ಹಾಗಾದ್ರೆ ನನ್ನ ತಂದೆ ಯಾರು ಅಂತ ಉತ್ತರ ಸಿಕ್ತಲ್ವಾ? ಇವೇನ್ ಮತ್ತೆ ಅಂತ ಹೇಳ್ಬಿಟ್ಟು ಆ ಹೊಟ್ಟೆನಲ್ಲಿರೋ ಮಗು ಕೇಳುತ್ತೆ. ತಗ ಹುರಿದೋಗ್ಬಿಡುತ್ತೆ ಬೃಹಸ್ಪತಾಚಾರ್ಯ. ಇವನು ಪಿಂಡ ಹುಟ್ಟೋಕ್ ಮೊದಲೇ 7 ತಿಂಗಳು ಹುಟ್ಟದವನ್ ತರ ಆಡ್ತಾನೆ. ಅದೇ 7 ತಿಂಗಳು ಹುಟ್ಟಿದ ಮಕ್ಕಳು. ಬುಧ ಹುಟ್ಟಿದ್ದು 7 ತಿಂಗಳಿಗೇನೆ. ಆತುರಗಾರ ಅಂತ ಹೇಳೋದು ಅದಕ್ಕೆ ಬುಧನ ತತ್ವ. ಆತರ ತಡಕ್ಕಂತ ಮಾತಾಡ್ಬಿಡೋದು. ಇಲ್ಲಿ ಎಲ್ಲಿ ಮಾತಾಡ್ಬೇಕೇನು ಅಂತ ಗೊತ್ತಾಗೋಲ್ಲ, ಎಲ್ಲಿ ಮಾತಾಡಬಾರದು ಅಲ್ಲಿ ಇನ್ನೇನೋ ಮಾತಾಡೋದು, ಬೇಗ ಎಕ್ಸ್ಪ್ರೆಸಿವ್ ಆಗ್ಬಿಡೋದು, ಬೇಗ ಸಕ್ಕಂತ ಇಲ್ಲ ಬಾಯಿ ಮುಚ್ಕೊಂಡೇ ಒಳಗಡೆನೇ ಅದು ಇಟ್ಕೊಳ್ಳೋದು, ಇಲ್ಲ ಮಾತಾಡೋ ಮಾತುಗಳೆಲ್ಲ ವ್ಯಗ್ರ, ಉಗ್ರ, ಉನ್ಮತ್ತ, ಇನ್ನೊಂದು ಈ ತರದ್ದು. ಇದೆಲ್ಲ ನಡೀತಕ್ಕಂಥದ್ದು ಬುಧನ ತತ್ವ. 7 ತಿಂಗಳು ಹುಟ್ಟಿದ್ದಾರೆ, ಆ ಮಕ್ಕಳಲ್ಲಿ ಆ ಥರದ್ದೊಂದು ಇರುತ್ತೆ ವೇಗ. ಹೊಟ್ಟೆನಲ್ಲಿ ಇರೋಕೆ ಅವ್ರು ಕಾಯಲ್ಲ. ಬೃಹಸ್ಪತಾಚಾರ್ಯರಿಗೆ ಸಿಟ್ಟು ಬಂದು, ಅರೆ ಪಿಂಡವೇ, ಇನ್ನೂ ನೀನು ಭೂಮಿಗೆ ಬಂದಿಲ್ಲ, ಆಗ್ಲೇ ನ್ಯಾಯ ಧರ್ಮ ಎಲ್ಲ ಮಾತಾಡ್ತೀಯ, ಭೂಮಿಗೆ ಇಳಿದು ಹೋಗು, ವಿಸರ್ಜಿಸು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ತಾಯಿ ಜೀವ ಆಗ್ಲೇ ವಿಸರ್ಜಿಸ್ಬಿಡುತ್ತೆ. ಅವನೇ ಬುಧ. ಇನ್ನು ಮೇಲೆ ನನ್ನ ಮನೆಗೆ ಬಂದ್ರೆ ನೀನು ನೀಚನಾಗಿ ಹೋಗು. ಒಂದು ತಂದೆಗೆ ಇಲ್ಲಿ ತಂದೆ ಅಂತ ಹೇಳಿದ ಮೇಲೆ ತಂದೆನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿಸ್ತೀಯಾ? ತಂದೆಯನ್ನೇ ಪ್ರಶ್ನೆ ಮಾಡುವಷ್ಟು ಮಗನಾಗಿ ಬಿಟ್ಟಿ. ಅದಕ್ಕೆ 7 ತಿಂಗಳಲ್ಲಿ ಹುಟ್ಟಿದವರು, ಈ ಬುಧನ್ ತತ್ವ ಇರೋರು, ಅಲ್ಲೊಂದು ವಾದ. ಅದಕ್ಕೆ ಮಿಥುನ ರಾಶಿಗೆ, ಕನ್ಯಾ ರಾಶಿಗೆ ಶಾಪ, ಅಲ್ಲೊಂದು ಕುಟುಂಬ ಶಾಪ. ನೀವ್ ಏನೇ ಮಾಡಿ ನಿಮಗೆ ಕುಟುಂಬದಲ್ಲಿ ಒಂದು ನೋವಿರುತ್ತೆ. ಸಂಗಾತಿ ವಿಚಾರವೋ, ಮಕ್ಕಳ ವಿಚಾರವೋ, ಗಂಡನ ವಿಚಾರವೋ, ಹೆಂಡತಿಯ ವಿಚಾರವೋ, 100% ಬುಧ ನಪುಂಸಕ ಗ್ರಹ. ಗಂಡು ಅಲ್ಲ, ಹೆಣ್ಣು ಅಲ್ಲ. ಅದಕ್ಕೆ ಒಂದೊಂದ್ ಸಮಯ ಗಂಡು ಆಡ್ದಾಗ ಆಡ್ತೀರಿ, ಒಂದೊಂದ್ ಸಮಯ ಹೆಣ್ಣು ಆಡ್ದಾಗ ಆಡ್ತೀರಿ. ಹಿಟ್ ಅಂಡ್ ರನ್ ಕೇಸಸ್. ಕೆಲವ್ರನ್ನ ನಾವು ಹೇಳ್ತಿರ್ತೀವಿ, ಮಾತಾಡೋದೊಂದು ಓಡೋಗ್ಬಿಟ್ರು, ಸಾಬೀತುಪಡಿಸ್ಲಿಲ್ಲ, ಇದೆಲ್ಲ ಮಾತಾಡ್ತೀವಲ್ವಾ. ಈ ಮಿಥುನ ಕನ್ಯೆಗೆ ಬರುತ್ತೆ. ಅವ್ರು ಹೇಳ್ಬಿಡ್ತಾರೆ, ಬಟ್ ಎದುರಿಸೋಲ್ಲ. ಫಿಸಿಕಲಿ ಫಿಟ್ ಅಲ್ಲ, ಹೆಣ್ಣು ಅಲ್ಲ, ಗಂಡು ಅಲ್ಲ. ಆ ಎರಡರ ಸಮ್ಮಿಳಿತ ನಪುಂಸಕ ಗ್ರಹ ಅನ್ನತಕ್ಕಂಥದ್ದು. ಶನಿಯೂ ಅಷ್ಟೇ ಪೂರ್ಣವಾಗಿ ನಪುಂಸಕ ಗ್ರಹ. ಅದಕ್ಕೆ ಈ ಎರಡೂ ನಕ್ಷತ್ರಗಳನ್ನ, ರಾಶಿಯನ್ನ ಪುಕ್ಕಲ್ರು ಅಂತಕ್ಕಂಥದ್ದು ನಾವು ಸ್ವಲ್ಪ ಹೇಳ್ತೇವೆ. ಈ ಉತ್ತರ ಭಾದ್ರ ಸ್ವಲ್ಪ ಪುಕ್ಕಲ್ರೆ, ಏನಾದ್ರು ಅಂದ್ರೆ ಗಾಬರಿ ಪಟ್ಬಿಡ್ತಾರೆ. ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಬೇಗ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಪುರುಷರು ಕೂಡ. ಹಾಗೆಯೇ ಆಶ್ಲೇಷ ನಕ್ಷತ್ರ ಪುರುಷರು, ರೇವತಿ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಸ್ತ್ರೀಯರು, ಆಶ್ಲೇಷ ಅಲ್ಲೊಂದು ಗಲಿಬಿಲಿಗಳೇ. ನೀವು ಗಮನಿಸಿ ನೋಡಿ, ಪುರುಷರು ಕೂಡ ತಟ್ಕೊಳ್ಳಲ್ಲ, ಆ ಪ್ರೆಷರ್ ತಟ್ಕೊಳ್ಳೋದಿಲ್ಲ. ಬುಧನ ನಕ್ಷತ್ರ, ಆ ಬುಧನನ್ನ ವಿಸರ್ಜಿಸ್ತಾಳೆ ತಾಯಿ. ನನ್ನ ಮನೆಗೆ ಬಂದರೆ ನೀನು ನೀಚನಾಗೋಗು. ಬಾಯಿ ಮುಚ್ಕೊಂಡು ಇರ್ಬೇಕಿತ್ತು. ನನ್ನನ್ನು ಅವಮಾನ ಮಾಡಿಬಿಟ್ಟೆ ತುಂಬಿದ ಸಭೆಯಲ್ಲಿ. ಒಂದು ಗುರುವನ್ನ, ತಂದೆಯನ್ನ, ಇಬ್ಬರನ್ನು, ಹೌದು ಭೌತಿಕವಾಗಿ ದೈಹಿಕವಾಗಿ ನಾನು ಬಂದು ನನ್ನ ತಂದೆಯೇ ಇರಬಹುದು, ನನ್ನ ಧರ್ಮಪತ್ನಿಯ ಹೊಟ್ಟೆಯಲ್ಲಿ ನೀನು ಹುಟ್ಟಿರೋದ್ರಿಂದ, ನನ್ನ ತೋಟದಲ್ಲಿ ನೀನು ಹುಟ್ಟಿರೋದ್ರಿಂದ ನನ್ನ ತೋಟದ ಮಗು ಅಂತ. ಬಟ್ ಯು ಆರ್ ನಾಟ್ ಮೈ ಸೋಲ್ಮೇಟ್. ಸೋಲ್ಮೇಟ್ ಅಲ್ವಲ್ಲ, ನಾನು ನಿನಗೆ ಆತ್ಮ ಹಾಕಿಲ್ವಲ್ಲ. ಅದರಿಂದ ನೀಚನಾಗೋಗು. ಅದಕ್ಕೆ ಬುಧ ಬಂದು ಮೀನರಾಶಿಯಲ್ಲಿ ನೀಚ. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಕನ್ಯಾ ರಾಶಿಯಲ್ಲಿ ತನ್ನ ಮನೆಯಲ್ಲಿದ್ರೆ ಉಚ್ಚ. ಕರ್ಕೊಂಡು ಹೊರಟೋಗ್ತಾರೆ. ಆ ಮಗು ಅಲ್ಲಿದ್ದಾಗ ಚಂದ್ರ ಬಂದು ಆ ಮಗುವನ್ನ ತಗೊಂಡೋಗಿ ಬೆಳೆಸ್ತಾರೆ, ವಿದ್ಯೆ ಕಲಿಸ್ತಾರೆ. ಎಲ್ಲ ಆ ಕಲೆ, ಆ ಒಂದು ವಾಣಿ, ಶಾರದಾಕಾರಕ, ಮಾತಿನ ಕಾರಕ, ಸ್ಕಿನ್ ಕಾರಕ. ಯಾರಿಗಾದ್ರೂ ಸ್ಕಿನ್ ತುಂಬಾ ಚೆನ್ನಾಗಿದೆ, ಬುಧನನ್ನು ನೋಡ್ತೇವೆ.
ಸ್ಕಿನ್ ಅಲ್ಲಿ ಡ್ಯಾಮೇಜ್ ಪ್ರಾಬ್ಲಮ್ಸ್ ಬರ್ತಿದೆ, ಬುಧನನ್ನು ನೋಡ್ತೇವೆ. ಮಾತು ಉಗ್ಗುವಿಕೆ ಬರುತ್ತೆ, ಬುಧನನ್ನ ನೋಡ್ತೇವೆ. ಮಾತು ಅರುಳು ಹುರಿದ ಹಾಗೆ ಮಾತಾಡ್ತಾರೆ, ಬುಧನನ್ನ ನೋಡ್ತೇವೆ. ಹಾಗೆ ಕೂದಲು ತುಂಬಾ ಚೆನ್ನಾಗಿದೆ, ಬುಧನನ್ನ ನೋಡ್ತೇವೆ. ಗುಂಗುರು ಕೂದಲು, ನೋಡೋಕ್ ತುಂಬಾ ಚೆನ್ನಾಗಿದೆ ಆ ಕೂದಲು. ಬುಧ ಕೆಡ್ತು ಅಂತ ಹೇಳಿದ್ರೆ ಕೂದಲೆಲ್ಲ ಹೊರಟೋಗ್ಬಿಡುತ್ತೆ 100%. ಸೊ ಬುಧ ಎಷ್ಟು ಚಂದವೋ, ಬುಧ ಅಂದ್ರೇನೆ ಅಂದ, ಬುಧ ಅಂದ್ರೇನೆ ಚಂದ, ಯುವರಾಜ. ಆ ಅಂದ ಅನ್ನೋದಿರುತ್ತೆ. ಅದಕ್ಕೆ ಕನ್ಯಾ ರಾಶಿಯವರೆಗೆ ಮೀರಿದ ಅಂದವಿಲ್ಲ ಅಂತ ಹೇಳುದು. ಯಾಕಂದ್ರೆ ಲಕ್ಷ್ಮಿ ಅಲ್ಲಿಗೆ ಬಂದಾಗ, ಲಕ್ಷ್ಮೀನಾರಾಯಣ ಸಂಗಮವಾದಾಗ ಅದೊಂದು ಅಂದ. ಶುಕ್ರ ಬುಧ, ಬುಧನ ಮನೆಯಲ್ಲಿ ಶುಕ್ರ ಬಂದಾಗ ವಿಪರೀತ ಬುದ್ಧಿ ಇದ್ದ ಕಡೆ ಲಕ್ಷ್ಮಿ ನಿಲ್ಸಲ್ಲ. ಆ ಬುದ್ಧಿಯನ್ನ ಕಂಟ್ರೋಲ್ ಇಟ್ಕೊಂಡು ನಿಧಾನವಾಗಿ ಮ್ಯಾನೇಜ್ ಮಾಡಿದಾಗ, ಶುಕ್ರ ಬುಧ ಅಲ್ಲಿ ಸಂಗಮ ಆದಾಗ ಮಿಥುನ ರಾಶಿಯಲ್ಲಿ ವಿಪರೀತ ರಾಜಯೋಗ ಆಗುತ್ತೆ. ವಿಪರೀತ ಒಂಟಿ ಲಕ್ಷ್ಮಿ ಶಾಪ. ಬರೀ ದುಡ್ಡಿರೋವನ ಹತ್ರ ಬುದ್ಧಿ ಇರೋಲ್ಲ, ಜ್ಞಾನ ಅಂತೂ ಇರೋದೇ ಇಲ್ಲ, ನೆನಪಿಟ್ಟುಕೊಳ್ಳಿ. ಸೊ ಶುಕ್ರ ಯಾವಾಗ ಬರೋದು? ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಯಸ್ಸಾದವರಿಗೆ, ಅನುಭವಸ್ಥರಿಗೆ ತುಂಬಾ. ಅದಕ್ಕೆ ಹೇಳೋದು ಚಿಕ್ಕ ವಯಸ್ಸಲ್ಲಿ ಶುಕ್ರ ದಶೆ ಏನಕ್ಕೆ ಬರಬಾರ್ದು? ಮೂಲ ನಕ್ಷತ್ರ, ಮಖ ನಕ್ಷತ್ರ, ಅಶ್ವಿನಿ ನಕ್ಷತ್ರಕ್ಕೆ ಯಾಕೆ ಶಾಪ ಅಂತ ಹೇಳಿದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಶುಕ್ರ ದಶೆ ಬಂದ್ಬಿಡುತ್ತೆ. ಬೇಗ ದುಡ್ಡು, ಆನಂದ, ಕೇಳಿದ ಬಟ್ಟೆ, ಕೇಳಿದ ಊಟ, ಕೇಳಿದ ಸೌಕರ್ಯ, ಕೇಳಿದ ಸೌಭಾಗ್ಯ ಎಲ್ಲ ಆ ಲಕ್ಷ್ಮೀ ಪ್ರಸನ್ನ. ಮಖ ನಕ್ಷತ್ರ, ಅದಕ್ಕೆ ಮಖ ನಕ್ಷತ್ರ, ಮೂಲ ನಕ್ಷತ್ರ ಶುಕ್ರ ದಶೆಯನ್ನ ತುಂಬಾ ಆನಂದವಾಗಿ ನೋಡ್ಬಿಡ್ತಾರೆ. ಚಿಕ್ಕ ವಯಸ್ಸಿಗೆ ಬರಬಾರ್ದದು ಲಕ್ಷ್ಮಿ, ತಲೆ ಕೆಡಿಸುತ್ತೆ. ನಾನು ನೋಡಿದ್ದೇನೆ ಶುಕ್ರ ದಶೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಬರತಕ್ಕಂಥವರಿಗೆ ಬುದ್ಧಿ ಕೆಡಿಸುತ್ತೆ, ಮಾತು ಕೆಡಿಸುತ್ತೆ. ಹಾಗೆ ಬುಧನ ದಶೆ ಮುಖ್ಯವಾಗಿ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ. ಯಾಕಂದ್ರೆ ಬುಧನ ದಶೆ ಒಂದು 6-8 ವರ್ಷ 10 ವರ್ಷ ಇರುತ್ತೆ. ನಿಮ್ಮ 10 ವರ್ಷ ಮಗು. ದೆನ್ 7 ವರ್ಷ ಕೇತು ದಶೆ, 17 ವರ್ಷ ಆಯ್ತು. 17-18ನೇ ವಯಸ್ಸಿನಲ್ಲಿ, ಇಲ್ಲ 24-25ನೇ ವಯಸ್ಸಿನಲ್ಲಿ ಪೂರ್ಣ ಬುಧ ದಶೆ ಅನುಭವಿಸಿದ್ರಿ ಅಂತ ಇಟ್ಕೊಳ್ಳಿ. 16 ಬ್ಯಾಲೆನ್ಸ್ ಇದೆ, ಮೊದಲನೇ ಪಾದ ಇದೆಲ್ಲ ಲೆಕ್ಕಾಚಾರ ಹಾಕೊಂಡು. ಒಂದು 14-15 ವರ್ಷ ಬುಧ ದಶೆ, 7 ವರ್ಷ ಕೇತು ದಶೆ ನಡೀತು ಅದರ ನಂತರ. ಸೊ ಒಂದು 15 + 7 ಎಷ್ಟಾಯ್ತು? 22. 22ಕ್ಕೆ ಯೋಚನೆ ಮಾಡಿ ನೋಡಿ, ಶುಕ್ರ ದಶೆ ಬಂತು ಅಂದ್ರೆ ನಮ್ನೆ ಭುಜದ ಮೇಲೆ ನಮ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಅಯ್ಯೋ ರಾಮಚಂದ್ರ. ಹೇಳಿದ್ನಲ್ಲ ನಮ್ಮ ಗುರುಗಳ ಮನೆಯಲ್ಲಿ ಒಂದು ಹೆಣ್ಣಿನ ಕಥೆಯನ್ನ. ಹಿಂಗೋಗಿ ಆಕೆ ಬುದ್ಧಿ ಕೆಟ್ಟು, ಮಾತು ಕೆಟ್ಟು, ಮನಸ್ಸು ಕೆಟ್ಟು, ತನ್ನ ಯೌವನದ ಆ ಒಂದು ಆಕಾಂಕ್ಷೆಗೆ ತಲೆ ಕೆಟ್ಟು, ಯಾರು ಏನು ಅನ್ನೋದೇ ನೋಡ್ಲಿಲ್ಲ. ಅಷ್ಟು ಒಳ್ಳೊಳ್ಳೆ ಸಂಬಂಧ ಬಂದಿದ್ರು ಕೂಡ ಮನೆ ಕೆಲಸದವನ ಜೊತೆ ಓಡೋಗ್ಬಿಟ್ಟು ಅವರ ಮಾನ ಮರ್ಯಾದೆ, ಕುಟುಂಬ ಗೌರವ ಮಣ್ಣು ಪಾಲಿ ಮಾಡಿಟ್ಟುಬಿಟ್ರು. ಇನ್ನೊಂದು ತಮಾಷೆ ಏನಂದ್ರೆ, ಆಕೆ ಹುಟ್ಟಿದ್ಲು ಅವ್ರ ಮನೆಗೆ ಅರಸೊತ್ತಿಗೆ ತಂದು ಕೊಟ್ರು. ಹೋದ್ಲು ಎಲ್ಲಾ ಲಕ್ಷ್ಮಿನೂ ತಗೊಂಡೇ ಹೊರಟೋದ್ಲು. ಈ ಮನೆಯೂ ಮುಳುಗ್ತು, ಹೋದ ಮನೆಯೂ ಮುಳುಗ್ತು. ಅಲ್ಲಿವರೆಗೂ ಅಷ್ಟೇ. ಹುಟ್ಟಿದ ಮನೆಯಲ್ಲಿ ಆಕೆಗೆ ಇರಬೇಕಾದಂತ ಕೆಲವು ಲಕ್ಷಣಗಳಿತ್ತು, ಅದನ್ನ ನಾವು ನೋಡ್ತಿರ್ತೇವೆ. ಅದನ್ನ ತಿಳ್ಕೊಳ್ಳದೆ ಮಾಡತಕ್ಕಂಥ ಒಂದು ಎಡವಟ್ಟು. ಮೊನ್ನೆ ಕೂಡ ಅಂಥದ್ದೇ ಒಂದು ನಕ್ಷತ್ರ, ತುಂಬಾ ದೂರದ ಒಂದು ಟ್ರಿವೆಂಡ್ರಮ್ ಇಂದ ಬರ್ತಾರೆ, ತಿರುವನಂತಪುರಂ. ಏನು ನಾನು ಮಾತಾಡ್ಲಿಲ್ಲ. ಶುಕ್ರ ದಶೆ ಸುಟ್ಟು ಹಾಕಿ ಬಿಡುತ್ತು, ಡೈವರ್ಸ್ ಇದು ಅಂತ ಹೇಳಿದೆ, ಮದುವೆ ಮಾಡ್ಬಿಟ್ಟಿದ್ದಾರೆ. ನೋಡದೆ ಕೇಳದೆ ಮಾಡಿಬಿಟ್ಟಿದ್ದೀರಿ, ಆಲೋಚನೆ ಮಾಡದೆ ಈ ಹುಡುಗಿಯೇ ಮಾಡ್ಕೊಂಡಿರೋ ಮದುವೆ. ಫೇಸ್ಬುಕ್, ಟ್ವಿಟ್ಟರು, ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ. ಆ ಪರಿಚಯದ ಪ್ರಣಯ. ತಮಾಷೆ ಏನು ಗೊತ್ತರ? ಶುಕ್ರ ಕೆಟ್ಟಿದೆ, ಕುಜನೂ ಕೆಟ್ಟಿದೆ. ಮದುವೆ ಆಗಿರೋ ಗಂಡಿಗೆ ಗಂಟೆನೇ ಇಲ್ಲ ಅಂತಾರೆ. ಅವನೆಲ್ಲ ಗಂಡಸತ್ವದೇ ಇಲ್ಲ, ತಪ್ಪು ತಿಳ್ಕೋಬೇಡಿ. ಅವನೇನು ಇಲ್ಲ, ಆಳ್ ನೋಡಿದ್ರೆ ಅಲಂಕಾರ, ಅದ್ರ ಮೇಲೆ ಅನುಮಾನದ ಪಿಶಾಚಿ. ತಾನಂತೂ ಸುಖ ಕೊಡ್ತಿಲ್ಲ, ದೈಹಿಕವಾಗಿ ಮಾನಸಿಕವಾಗಿ. ನೋಡೋಕ್ ಮಾತ್ರ ಚೆನ್ನಾಗಿದ್ದಾನೆ, ಏನೂ ಇಲ್ಲ. ಆ ಮಗುಗೆ ಇನ್ನೇಗಿರುತ್ತೆ ಯೋಚನೆ ಮಾಡಿ ನೋಡಿ. ದಿವ್ಯವಾಗಿರ್ತಕ್ಕಂಥ ಶುಕ್ರ ದಶೆ. ಅದರಿಂದಲೇ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರದಲ್ಲೂ ಹುಟ್ಟಿರೋರು ಆ ಒಂದು ನೋವು ಅನುಭವಿಸ್ತಕ್ಕಂಥದ್ದು. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಶುಕ್ರ ದಶೆ ನೋಡ್ಬಿಟ್ಟಿದ್ದೀರಲ್ಲ, ಆನಂದವಾಗಿದ್ದೀರಿ. ಕೇಳಿದ್ದು ಒಂದು ಬೈಕು, ದುಡ್ಡು, ಬಂಗಾರ ಇದೆಲ್ಲ ಬಂದಿರುತ್ತೆ ರೇವತಿಗೆ, ಆಶ್ಲೇಷಕ್ಕೆ ಹಾಗೂ ಜ್ಯೇಷ್ಠಗೆ. ಆಮೇಲೆ ನೀವು ಒತ್ತಡ ತಟ್ಕೊಳ್ಳಲ್ಲ, ಅಮ್ಮಮ್ಮ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ ಸುಖ ಪುರುಷರು, ನೀವು ಕಷ್ಟನೇ ನೋಡಿದವರು,
ಆನಂದವಾಗಿ ಹೋಗ್ತಿದ್ರಿ, ಎಲ್ಲ ಕೈ ತುಂಬಾ ಬರ್ತಿದೆ ಹೋಗ್ತಿದೆ, ದುಡ್ಡು ಕಾಸು ವ್ಯವಸ್ಥೆ ಊಟ ಬಟ್ಟೆ ಇದೆಲ್ಲ ನೋಡಿದವರಿಗೆ ದಿಢೀರಂತೆ ಅವರು ಕಷ್ಟಗಳು ಬಂತು ಅಂದ್ರೆ ತಟ್ಟುಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ಜಾತಕ, ಲಗ್ನ, ದಶಾ, ಭುಕ್ತಿ, ಅಂತರ್ಭುಕ್ತಿ ಇವುಗಳನ್ನ ನೋಡಿಕೊಳ್ಳಬೇಕು. ಯೋಗಗಳು ಕೂಡ ಬೇಕು, ಅದನ್ನ ಕರೆಕ್ಟಾಗಿ ಬಳಸ್ಕೋಬೇಕು. ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಅನ್ನತಕ್ಕಂಥದ್ದು. ಆ ಬುಧನನ್ನ ವಾಣಿಕಾರಕ. ಅದಕ್ಕೆ ಬುಧಗ್ರಹ ಕೂಡ ತಂದೆಗೆ ಶಾಪ ಇಡುತ್ತೆ. ನನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ಟು ನೀವು ಇದು ಮಾಡಿದ್ರಲ್ವಾ, ನೀವು ಕೂಡ ನನ್ನ ಮನೆಗೆ ಬಂದರೆ ಶತ್ರುವಾಗೋಗಿ. ಅದಕ್ಕೆ ಗುರು ಬಂದು ತುಂಬಾ ದೊಡ್ಡ ಮನಿ ಮ್ಯಾನೇಜ್ಮೆಂಟ್. ಬಟ್ ಆ ಗುರು ಬುಧನ ಮನೆಯಲ್ಲಿದ್ದಾಗ ಹುಟ್ಟಿದವರು. ಸೊ ದೇರ್ ಇಸ್ ಅ ಪ್ರಾಬ್ಲಮ್. ಅಲ್ಲೊಂದು ಅಕೌಂಟಿಂಗ್ ಅಸಿಸ್ಟೆಂಟ್ ಆಗೋದು, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗೋದು ಬುಧ. ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಆಗೋದು, DTP ಕೆಲಸಗಳು, ಡಿಸೈನಿಂಗ್ ಕೆಲಸಗಳು, ಅಕೌಂಟಿಂಗ್ ಅಸಿಸ್ಟೆಂಟ್ ಆಗೋದು, ಸ್ಟ್ಯಾಟಿಸ್ಟಿಕ್ ಇದಾಗೋದು, ಲಾಯರ್ಗಳ ಕೆಳಗಡೆ ಡಾಕ್ಯುಮೆಂಟೇಶನ್, ಟೈಪಿಸ್ಟ್ ಆಗೋದು, ಸ್ಟೆನೋಗ್ರಾಫರ್ ಆಗೋದು. ಗುರು ಬೇರೆ ಜಡ್ಜ್ ಆಗೋರು, ಅಲ್ಲಿ ಸ್ಟೆನೋಗ್ರಾಫರ್ ಇಲ್ಲಿ. ಇವ್ರಿಗೆಲ್ಲ ಗೊತ್ತಿರುತ್ತೆ ಎಲ್ಲ. ಬಟ್ ಆ ಸ್ಥಾನ ಕೊಡ್ಲಿಕ್ಕೆ ಇನ್ನೊಂದಕ್ಕೆ ಅಲ್ಲೊಂದು ಎಳೆದಾಟ ಆಗತಕ್ಕಂಥದ್ದಾಗುತ್ತದೆ. ಸೊ ಅಂತ ಒಂದು ಬುಧ ಮಿಥುನ ರಾಶಿಗೆ ಈ ಒಂದು ಗುರು ಗೋಚಾರ ಫಲ ಹೇಗಿದೆ? ಕುಟುಂಬ ಸ್ಥಾನದ ಗುರು ಕುಟುಂಬ ಕೆಡಿಸುತ್ತಾ ಇನ್ನೊಂದು ಏನ್ ಮಾಡುತ್ತೆ ಅನ್ನೋದನ್ನ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ಗೋಚಾರ ಫಲ ಮಿಥುನ ರಾಶಿಗೆ ಕೇಂದ್ರಾಧಿಪತಿ. ನೆನ್ಪಿಟ್ಕೊಳ್ಳಿ, 1, 4, 7, 10 ಒಂದೇ ಮನೆಯನ್ನ ಧರ್ಮ ಅಂತ ಕೂಡ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಿಮಗೇನು ಹೇಳಿ? 7ನೇ ಮನೆ ಕಾಮದ ಮನೆ. ಸಂಗಾತಿ ಅಲ್ವಾ? ಕಾಮ ಅಂದಿದ್ದೆ ಕೋರಿಕೆ, ಲೆಕ್ಕಾಚಾರ, ಲಾಭ ನಷ್ಟ, ಸಂಪಾದನೆ ಅನ್ನತಕ್ಕಂಥದ್ದು. ಆ ಸಂಪಾದನೆ ಧರ್ಮಬದ್ಧ ಸಂಪಾದನೆ ಇದೆಯಾ? ಅದರಿಂದ ಮೋಕ್ಷ ಸಂಪಾದಿಸ್ತೇವೆಯಾ ಅನ್ನತಕ್ಕಂಥದ್ದು 10ನೇ ಮನೆಯನ್ನ ನೋಡ್ತೇವೆ. ನ್ಯಾಯಯುತ ಸಂಪಾದನೆ ಮಾಡ್ತಾನ, ಅಧರ್ಮ ರೀತಿಯಲ್ಲಿ ಸಂಪಾದನೆ ಮಾಡ್ತಾನ, ಮೋಸ ಮಾಡಿ ಸಂಪಾದನೆ ಮಾಡ್ತಾನ. ಅದಕ್ಕೆ 10ನೇ ಮನೆ ನಾವು ನೋಡ್ತೇವೆ, ಅತಿ ವಿಶೇಷವಾಗಿ 10ನೇ ಮನೆ. ಯಾಕಂದ್ರೆ ಸುಳ್ಳು ಹೇಳ್ಕೊಂಡು, ಮೋಸ ಮಾಡ್ಕೊಂಡು, ಚೀಟಿಂಗ್ ಮಾಡ್ಕೊಂಡು ಗುರು ಕೆಟ್ಟಿದ್ರೆ ಅಂಥದ್ದು ಮಾಡ್ತಾರೆ. ಗುರು ವಕ್ರ ಇದ್ರೆ ಜಾತಕದಲ್ಲಿ ಹೇಗಾದರೂ ಸರಿ, ನಾನು ಹಾಗಾಗಿ ಹೇಳ್ತಿರ್ತೇನೆ, ಅಂದರೂ ಬಾಗುಂಡಾಲಿ ಅಂದುಲೋನೆ ನೊಕ್ಕಡೆ ಉಂಡಾಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಸಾರಿ ಅಂತಾನೆ ಹೇಳ್ತಿರ್ತಾರೆ. ಆದ್ರೆ ಒಳಗಡೆ ಮಾತ್ರ ಅದು ನಾನೊಬ್ಬನೇ ಆಗಿರ್ಬೇಕು ಸಾರ್. ಯಾರು ಹಾಳಾದ್ರೆ ಏನೋ, ಯಾರು ಮುಳುಗಿದ್ರೆ ತಮ್ಮ ಹೋಗ್ಲಿ, ತಂಗಿ ಹೋಗ್ಲಿ, ಹೆಂಡ್ತಿನೂ ಹೋಗ್ಲಿ, ಹೆಂಡ್ತಿ ಆಸ್ತಿ ಸಮೇತ, ಗಂಡನ ಆಸ್ತಿ ಸಮೇತ, ಅಮ್ಮ ಅಪ್ಪನ ಆಸ್ತಿ ಸಮೇತ, ಮಕ್ಕಳಿಗೆ ಸಮೇತ ಮೋಸ ಮಾಡ್ತಾರೆ ಅಂತ ಹೇಳೋದಂದ್ರೆ ಅಲ್ಲೊಂದು ಗುರುದೋಷ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ.
ಅವ್ರು ಹುಟ್ಟು ಮೋಸಗಾರರೇ ನಾನು ನೋಡಿದ ಹಾಗೆ. ಅಲ್ಲೊಂದು ಜಾತಕದಲ್ಲಿ ಗುರುಭಾವ ನೋಡ್ತು. ನೀಚ ಆಗಿರೋರೆಲ್ಲ ಕೆಟ್ಟವರು ಅನ್ಕೋಬೇಡಿ, ತುಂಬಾ ದೊಡ್ಡ ಗುರುಗಳಾಗಿರೋನು ನೋಡಿದ್ದಾನೆ, ಧರ್ಮಗುರುಗಳಾಗಿರೋನು ನೋಡಿರ್ತಾನೆ. ಕುಟುಂಬದ ಮೇಲೆಯೋ ಅಧಿಕಾರದ ಮೇಲೆಯೋ ಆ ನಿರ್ಮೋಹ ಬಂದು ಎಲ್ಲ ಬಿಟ್ಟು ಬಂದು ಈ ಕಡೆ ಜರುಗ್ಬಿಟ್ಟಿರ್ತಾರೆ. ಗುರು ವಕ್ರ ಆಗಿರೋರು ಪಬ್ಲಿಕ್ ಸರ್ವಿಸ್, ಅಲ್ಲೊಂದು ಅವಮಾನ ಅಪಮಾನ, ಪಬ್ಲಿಕ್ ದುಡ್ಡು ತಿಂದ ಮೋಸ ಮಾಡದೆ ಈ ಸ್ಥಾನಕ್ಕೆ ಬಂದ್ಬಿಟ್ಟಿದಾನ, 1000 ಕೋಟಿ ಮಾಡ್ಬಿಟ್ನಾ, ಅಲ್ಟ್ರಾ ರಿಚ್ಚು, ಇದೆಲ್ಲ ಮಾತಾಡ್ತೇವೆ ಅಲ್ವಾ. ಸೊ ಇದೆಲ್ಲ ಒಂದು ರಿಚ್ ಅನ್ನೋದು ಬೇರೆ, ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದೊಂದು ಸ್ಥಾಯಿ ಇದೆ ಗುರುವಿನ ಬಗ್ಗೆ. ಕಟಕ ರಾಶಿ ಬಗ್ಗೆ ನಾನು ನಾಳೆ ಹೇಳ್ತಾನಲ್ವಾ, ಶ್ರೀಮಂತರು ಯಾರು ಅನ್ನತಕ್ಕಂಥದ್ರ ಬಗ್ಗೆ ಹೇಳ್ತಾನೆ ಒಂದು ವಿಶೇಷವಾಗಿ ಇರ್ಲಿ. ಸೊ ಅಂತ ಒಂದು ಮಿಥುನ ರಾಶಿಗೆ ಆ ಒಂದು ಕಾಮಕಾರಕ, ಸಪ್ತಮಕಾರಕ, ಕೊಡೋದು ತಗೊಳ್ಳೋದು, ಹೆಂಡತಿ ಸಂಗಾತಿ, ಇದಕ್ಕೆ ಕಾರಕತ್ವ ಆಗಿರ್ತಕ್ಕಂಥ ಗುರು, ಹಾಗೂ ಮುಖ್ಯವಾಗಿ ದಶಮಸ್ಥಾನ ಕರ್ಮಸ್ಥಾನ, ಯಾವ ರೀತಿಯ ಕರ್ಮ ಕೆಲಸ ಅಂತ ಮಾಡಿಸ್ತಕ್ಕಂಥ ಒಂದು ಸ್ಥಾನಾಧಿಪತಿ ನಿಮಗೆ 2ನೇ ಮನೆಯಲ್ಲಿ ಬಂದಿದೆ. ಸ್ವಲ್ಪ ಈ 15 ದಿನ ತೊಳಲಾಟವೆ. ಜೂನ್ 18 ಕಳೆಯಲಿ, ಆರಂಭ ಆಗಲಿ, ಪುಷ್ಯ ನಕ್ಷತ್ರಕ್ಕೆ ಗುರು ಬರ್ತಿದ್ದಾಗೆ ಯು ವಿಲ್ ಸಿ ದ ಬೆಸ್ಟ್ ರಿಸಲ್ಟ್ಸ್. ಪುಷ್ಯ ನಕ್ಷತ್ರ, ದೆನ್ ಆಶ್ಲೇಷ ನಕ್ಷತ್ರ, ಸೂಪರ್. ಪುಷ್ಯ ಶನಿಸಾರ, ಶನಿ ಎಲ್ಲಿದ್ದಾನೆ? ದಶಮದಲ್ಲೇ ಇದ್ದಾನೆ. ನಿಮ್ಮ ಭಾಗ್ಯಾಧಿಪತಿ ಇನ್ ದಶಮ. ನೋಡಿ, ನಿಮ್ಗೆ ಒಂದು ವಿಚಿತ್ರ, ಕರ್ಮಕಾರಕ ಶನಿ ಅಷ್ಟಮಾಧಿಪತಿ ಕೂಡ. ಅಂದ್ರೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೀವಲ್ಲ, ಶನಿ ಮಂದಗಮನ, ಬಟ್ ನೀವು ಆತುರ, ಎಲ್ಲೂ ಮಾತಾಡ್ಬಿಡೋದು, ದುಡುಕ್ಬಿಡೋದು, ಬೇಗ ಶಾರ್ಟ್ಕಟ್ಗೆ ಎಳ್ಕೊಂಡು ಹೋಗೋದು, ಬೇಗ ಬೆಳೆದು ಬಿಡ್ಬೇಕು, ಸೇಫ್ಟಿ. ಶನಿ ಹಂಗಲ್ಲ, ನಿಸ್ವಾರ್ಥರಲ್ಲಿ ಅತ್ಯಂತ ನಿಸ್ವಾರ್ಥ ಶನಿ. ಕೊಟ್ಟು ಬಿಡೋದು, ಯಜಮಾನ ಏನ್ ಕೊಟ್ಟನೋ ಅದ್ರಲ್ಲಿ ತೃಪ್ತಿ ಸ್ವಾಮಿ, ಅವನ ಹಾಕಿದ ಭಿಕ್ಷೆ ಸ್ವಾಮಿ, ಹೌದು ಅವನು ಕೊಟ್ಟ ಪ್ರಸಾದ ಸ್ವಾಮಿ ಅಂತ ಒಪ್ಪಿಸುವುದೇ ಶನಿ. ದಟ್ ಈಸ್ ದ ರೀಸನ್ ಹಿ ಈಸ್ ಎ ಬಿಗ್ಗೆಸ್ಟ್ ಟೀಚರ್ ಇನ್ ದಿ ಲೈಫ್. ನಮ್ಮ ಜೀವನದ ಬಹುದೊಡ್ಡ ಗುರು. ಅಂದ್ರೆ ವಿದ್ಯೆಗೆ ಗುರು ಬೇರೆ, ಜ್ಞಾನಕ್ಕೆ ಗುರು ಬೇರೆ, ಆದರೆ ಅನುಭವಕ್ಕೆ ಗುರು ಆ ಪರಮೇಶ್ವರನಿಂದ ವರವನ್ನು ಪಡೆದಿರ್ತಕ್ಕಂಥ ಶನೇಶ್ವರ. ಸೊ ಅದಕ್ಕೆ ಅಷ್ಟಮಾಧಿಪತಿ ನಿಮಗೆ. ನೋಡಿ, ಮಾತ್ರ ಅವನು ಬೇಡಕಣು ಅಂತಾನೆ ನೀವು ಕೇಳೋಲ್ಲ, ನೀವು ಕೇಳುವುದಿಲ್ಲ. ಧಮ್ ಅಂತ ಧುಮುಕ್ ಬಿಡೋದು, ನೀರು ನೋಡಿದ ತಕ್ಷಣ ಧುಮುಕೋದು. ಯಾರೋ ಬಂದು ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿ 3% ಬಡ್ಡಿ ಕೊಡ್ತಾರೆ ಅಂದ್ರೆ ಧುಮುಕ್ ಬಿಡೋದು. ನಿಮ್ಮ ಮೇಲೆ ಬೇಗ ಇನ್ಫ್ಲೂಯೆನ್ಸ್ ಬೇರೆಯವ್ರು ಮಾಡ್ಬೋದು. ಇದು ಹೆಂಗೆ ಅಂದ್ರೆ, ವಾವ್ ಸಾರ್, ಇದು ಮಹಾರಾಜರ ಪೆನ್ನು ಗೊತ್ತಾ ಸಾರ್, ಅವ್ರು ಬಳಸ್ತಿದ್ರು, ಇದು ವಿಶ್ವೇಶ್ವರಯ್ಯನವ್ರು ಬಳಸ್ತಿದ್ದು, ಇದು ವಿವೇಕಾನಂದರು ಈ ಒಂದು ಶಲ್ಯ ಹಾಕೊಂತ ಇದ್ದಿದ್ದು ಅಂತ ಹೇಳ್ಬಿಟ್ಟಂದ್ರೆ ಬಿದ್ಬಿಟ್ರಿ ನೀವು. ಇದು ಕತೆ. ಬುಧನ್ ತತ್ವ, ಯೋಚನೆ ಮಾಡಲ್ಲ, ವಿಚಾರಿಸಲ್ಲ, ಬಟ್ ನಿಮಗೊಂದು ಶಕ್ತಿ ಇರುತ್ತೆ, ಬೇರೆಯವರ ವಿವೇಕವನ್ನ ನೋಡುವಷ್ಟು ಶಕ್ತಿ. ಯಾಕಂದ್ರೆ 7ನೇ ಮನೆ 10ನೇ ಮನೆ ಗುರು, 2ನೇ ಮನೆ ಚಂದ್ರ. ಸೊ ಬೇರೆಯವರ ಶಕ್ತಿ ಸಾಮರ್ಥ್ಯ ಗುರುತಿಸುವುದರಲ್ಲಿ ನಿಮಗೆ ಮೀರಿದ ವ್ಯಕ್ತಿಗಳಿಲ್ಲ. ಯು ಆರ್ ಅನ್ ಎನಿಗ್ಮಾ. ನಿಮಗೊಂದು ದೈವ ಕಳೆ ಇರುತ್ತೆ, ದೈವದ ಒಂದು ಸಾಕ್ಷಾತ್ಕಾರ ಇರುತ್ತೆ, ದೈವದ ವರ ಇರುತ್ತೆ. ನೆನಪಿಟ್ಕೊಳ್ಳಿ, ಮಿಥುನ್ ರಾಶಿಯವರಿಗೆ ತುಂಬಾ ದಿನ ಕಷ್ಟ ಬರೋಲ್ಲ. ಕಾರಣ 2ನೇ ಮನೆ ಚಂದ್ರ, 3ನೇ ಮನೆ ವಿಶೇಷವಾಗಿ ಸೂರ್ಯ, 7ನೇ ಮನೆ ಗುರು. ಮೋಸ್ಟ್ ಪವರ್ಫುಲ್ ಪೀಪಲ್ ಪ್ರಪಂಚದಲ್ಲಿ ನಾನು ನೋಡಿದ ಹಾಗೆ 100 ಜನ ಹುಟ್ಟಿದ್ದಾರೆ ಅಂದ್ರೆ ಪವರ್ಫುಲ್ ವ್ಯಕ್ತಿಗಳು. ಅದು ಎಜುಕೇಶನಲಿಸ್ಟ್ ಇರ್ಬೋದು, ಮ್ಯಾಥಮೆಟಿಷಿಯನ್ ಸ್ಪೆಷಲಿಸ್ಟ್, ಪೊಲಿಟಿಷಿಯನ್ಸ್ ಇರ್ಬೋದು, ಹೌದು ಪವರ್ಫುಲ್ ಉದ್ಯೋಗದಲ್ಲಿರ್ಬೋದು, ಅಧಿಕಾರಿ ವರ್ಗದಲ್ಲಿರ್ಬೋದು, ರಿಚೆಸ್ಟ್ ಪೀಪಲ್ ಇರ್ಬೋದು, ಇಲ್ಲವೇ ಚರಿತ್ರೆಯಲ್ಲಿ ದುರಂತ ನಾಯಕ ಅಂತ ಕೂಡ ನಾವು ಕೇಳ್ತೇವೆ. ಕೆಲವರು ನಾವು ಮಾಸ್ ಕಿಲ್ಲಿಂಗ್ ಮಾಡಿದ್ರು ಹಾಗೆ ಹೀಗೆ ಅನ್ನತಕ್ಕಂಥದ್ದೆಲ್ಲ ನಾವು ಕೇಳ್ತೀವಿ ಅಲ್ವಾ. ಸೊ ದಟ್ ಈಸ್ ಎ ಬಿಹೈಂಡ್ ದ್ಯಾಟ್ ಮಿಥುನ ಲಗ್ನ. ಸದ್ದಾಮ್ ಹುಸೇನ್ ಮಿಥುನ ಲಗ್ನವೇ, ನೆನ್ಪಿಟ್ಕೊಳ್ಳಿ. ನಂಬ್ತೀರಾ? ಅದಕ್ಕೆ ಆ ಗಲ್ಬಿಲಿ ಅವನು ಓಡೋಗ್ಬಿಟ್ಟ. ಮೊದಲನೇ ಬಾರಿ ಯುದ್ಧ ನಡೆದಾಗ ಓಡೋಗ್ಬಿಟ್ಟ, ಆಮೇಲೆ ಬಂದಿದ್ದು ಅವನು ಸಾಮಾನ್ಯನಲ್ಲ. ಈ ಕೇಮ್ ಬ್ಯಾಕ್ ಮೋಸ್ಟ್ ಪವರ್ಫುಲ್. ಬಟ್ ಅವನ ನಿರ್ಧಾರಗಳು, ಆ ಚಾಣಾಕ್ಷತೆ, ಅವನು ಎಲ್ಲರನ್ನೂ ಮಾಡ್ದ, ತನಗೆ ತಾನು ಫೇಲ್ಯೂರ್ ಆಗ್ಬಿಟ್ಟ. ಆ ಒಂದು ನ್ಯಾಕ್ ಬರಲಿಲ್ಲ, ಯಾಕಂದ್ರೆ ಅಷ್ಟಮ ಶನಿ.
ಭಾಗ್ಯ ಶನಿ ಕೂಡ ಅದೃಷ್ಟದ ಶನಿ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅಂತ ಶನಿ ಕೊಡುವಷ್ಟು ಎತ್ತರದ ಸ್ಥಾನ ಇನ್ಯಾರು ಕೊಡಲ್ಲ. ಎಲ್ಲರೂ ನೋಡೋದು ಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಶನಿ. ಅಲ್ಲಿ ಗೌರವ, ಹೆಸರು ಇದೆಲ್ಲ ಮಾಡೋದು ಗುರು, ಸೂರ್ಯ, ಪದವಿ ನಿಧಾನವಾಗಿ ಕರ್ಕೊಂಡು ದೊಡ್ಡ ಉನ್ನತ ಹುದ್ದೆ. ಸೊ ಅದಕ್ಕೆ ಜಾತಕದಲ್ಲಿ ಕರ್ಮಾಧಿಪತಿ ಚೆನ್ನಾಗಿರಬೇಕು. ಅವನಿಂದ ಯಾರ ದೃಷ್ಟಿ ಪಟ್ಟಿದ್ದಾರೆ ಅಲ್ಲಿ ನೋಡಿ, ಕರ್ಮಾಧಿಪತಿ ಶನಿಯನ್ನ ಗುರು ದೃಷ್ಟಿ ಇದೆ ವಿಶೇಷವಾಗಿ. ಅಲ್ಲಿ ಶನಿ ನಿಮ್ಮ 10ನೇ ಮನೇಲಿ ಕೊಳ್ತಿದ್ದಾನೆ. 100% ಹೇಳ್ತಾನೆ ನೋಡಿ. ಗುರು ಮೂವ್ಮೆಂಟ್ ಆಗುವಾಗ ನಿಮಗೆ ಶುಕ್ರ ಬುಧ ಬ್ಯೂಟಿಫುಲ್ ಇಟ್ ಇಸ್ ಸಿಟ್ಟಿಂಗ್. 3ನೇ ಮನೆಯ ಅಧಿಪತಿ ಸೂರ್ಯ 12ನೇ ಮನೇಲಿ ಕುಳಿತಾಗ ವಿಪರೀತ ರಾಜಯೋಗ. ಮಿಥುನ ಲಗ್ನ ಸಂಜಾತಿರ ಸೋಲಿಸ್ಲಿಕ್ಕೆ ಆ ಅಮ್ಮನ ಆಗೋದೇ ಇಲ್ಲ ಅಂತಿದ್ರು. ಆ ಅಮ್ಮನ ಬಲಗೈಯಾಗೇ ಇದ್ದವರು, ಆ ಅಮ್ಮನ ಆಳ ಅಗಲ ತಾಕತ್ತು ಎಲ್ಲ ಹರಿದು ಕುಡಿದಂತ ಸುಬೇಂದ್ರು ಅಧಿಕಾರಿ ಟುಡೇ ಈಸ್ ರೂಲಿಂಗ್ ವೆಸ್ಟ್ ಬೆಂಗಾಲ್. ಅಲ್ಲಿ ನೋಡಿ ಇವತ್ತು ಬಂದಿರೋ ಕತೆ TMCಗೆ 80 ಶಾಸಕರಲ್ಲಿ ಆ ಅಮ್ಮ ಶಾಸಕಾಂಗ ಸಭೆ ಕರೆಯುತ್ತೆ, ಬಂದ್ರು ಮಾತಾಡೋಣ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು 60 ಜನ ಬಂದಿಲ್ಲ ಅಂತ. ಸುಬೇಂದ್ರು ಅಧಿಕಾರಿ ಕಾಕತಾಳೀಯವಾಗಿ ಪುನರ್ವಸು ನಕ್ಷತ್ರ. ಅಲ್ಲಿ ನೋಡಿ ಮದುವೆ ಆಗಿಲ್ಲ. ಕಾರಕ ಭಾವನಾಸ್ತಿ. ಗುರು ಬದಲಾವಣೆ ಆಗೋ ಟೈಮ್ನಲ್ಲೇ ಅಧಿಕಾರ ತಂದು ಕೊಟ್ಟಿರೋದು. ಜೂನ್ 18 ಮೇಲಂತೂ ಬ್ಯೂಟಿಫುಲ್ ನಿಮ್ಗೆ ಮಿಥುನ ರಾಶಿಗೆ. ಯಾಕಂದ್ರೆ ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ, ಗುರು ಪುಷ್ಯ ನಕ್ಷತ್ರಕ್ಕೆ ಜಾರುತ್ತೆ. ನಿಮ್ಮ ಧರ್ಮಸ್ಥಾನಾಧಿಪತಿ, ಅಷ್ಟಮಾಧಿಪತಿ ಆಗಿದ್ರು ಕರ್ಮಸ್ಥಾನದಲ್ಲಿ ಸರ್ಪ್ರೈಸ್ ಎಲಿಮೆಂಟ್ಸ್ ನಿಮ್ಗೆ ಹೊಡೆಯುತ್ತೆ. ಇಟ್ಸ್ ಲೈಕ್ ಎಸ್ಪೆಷಲಿ ಆರ್ಟಿಸಿಯನ್ಸ್ ಅಂತ ಹೇಳ್ತವೆ. ಆರ್ಟ್ ಶುಕ್ರ ಬುಧ ಸೇರ್ಕೊಂಡಿದ್ದಾನೆ. ಅಲ್ಲಿ ನೋಡಿ ಲಕ್ಷ್ಮೀನಾರಾಯಣ. ನೀವು ದುಡ್ಡು ನೋಡ್ಲೇಬೇಕು ಮಕ್ಕಳೇ. ಜಾಕ್ ಪಾಟ್ ವಿಪರೀತ ರಾಜಯೋಗ. 30,000 ರೂಪಾಯಿ ಬರೋವನ್ಗೆ 3 ಲಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಿಗೋ ಶತ್ರುಗಳು ನಾಮಾವಶೇಷ ಆಗ್ತಾರೆ. ಯಾಕಂದ್ರೆ ಗುರು ಅಷ್ಟಮವನ್ನ ನೋಡುತ್ತೆ. 7ನೇ ಭಾವದಿಂದ ನಿಮ್ಮ ಅಷ್ಟಮ, 6ನೇ ಭಾವ ನಿಮಗಿರೋ ತೊಂದರೆ, ನಷ್ಟ, ಸಾಲ, ಕಮಿಟ್ಮೆಂಟು, ಬಾಧೆ ಇವುಗಳನ್ನ ದೂರ ಮಾಡುತ್ತೆ. ದೆನ್ ಭಾಗ್ಯಸ್ಥಾನ ಪ್ರಭಾವದಿಂದ ನಿಮ್ಮ ಭಾಗ್ಯಾಧಿಪತಿಯಾಗಿರತಕ್ಕಂಥ ಶನಿಯನ್ನೇ, ಆ 10th house ಅಲ್ಲಿ ಇರತಕ್ಕಂಥ ಶನಿಯನ್ನೇ, ಶನಿ ನೋಡಿ ಬುಧನ್ ನಕ್ಷತ್ರ, ಬುಧನ್ ನೋಡಿ ನಿಮ್ಮ ಮನೇಲೆ ಶುಕ್ರನ್ ಜೊತೆ ವಿಪರೀತ ರಾಜಯೋಗ. ಶುಕ್ರ ಬುಧ ಸೇರ್ಬಿಟ್ರೆ ವಿಪರೀತ ರಾಜಯೋಗ ಅಂತ ಹೇಳೋದಂದ್ರೆ ಏನಂದ್ರೆ ವಿಪರೀತ ಮಹಾಲಕ್ಷ್ಮಿ ಯೋಗ. ಅದು 80 ರೂಪಾಯಿ ಮನುಷ್ಯ ಇವನೇನೋ ಒಂದು 5,000 ರೂಪಾಯಿ ಕೆಲ್ಸಕ್ಕೆ ಒಂದು ಹುಡುಗ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಮಕ್ಕಳೇ. ವಿಪರೀತ ರಾಜಯೋಗ ಇದೆ. ನಿನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅವ್ರ ಧರ್ಮಪತ್ನಿನೂ ಆಮೇಲೆ ಬಂದು ಕೇಳಿದ್ರು ಇನ್ನು ಎಷ್ಟು ವರ್ಷ ಹೇಗೆ ಅಂತ. ವಿಪರೀತ ರಾಜಯೋಗ ತುಂಬಾ ದಿನ ಇರಲ್ಲಮ್ಮ, ಬಟ್ ಬರುತ್ತೆ. ಬಂದಾಗ ಮಾತ್ರ ಇಟ್ಕೊಂಡ್ಬಿಡ್ಬೇಕು. ಅದನ್ನ ಒಂದು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗಿ ಲೈಫ್ ಸೆಟಲ್ಮೆಂಟ್ ಆಗುತ್ತಂತೆ. ಇವತ್ತೊಂದು ಮಾತಿದೆ, ಒಂದು ಕಡಿಮೆ ಅಂದರೂ 500 ಕೋಟಿಗೆ ಇದ್ದಾನೆ ಆ ಹುಡುಗ ಅಂತ. ಇನ್ನೇನು ಅಲ್ಲ, ಮುಂಗಾರು ಮಳೆ ಗಣೇಶ್. ನೋಡಿ ಇದು ವಿಪರೀತ ಮಹಾಲಕ್ಷ್ಮಿ ಯೋಗ. ಆತನ ಧರ್ಮಪತ್ನಿ, ವ್ಯವಹಾರ, ಕುಟುಂಬ. ನೋಡಿ ಅಲ್ಲೊಂದು ಕೇಂದ್ರಾಧಿಪತಿ ದೋಷ ಇದೆ. ಅದನ್ನ ಬೇಡ, ಬಿಡಿಸೋದು ಬೇಡ. ಚೆನ್ನಾಗಿರ್ಲಿ ಮಕ್ಕಳು. ನಮ್ಮ ಕನ್ನಡದ ಹುಡುಗ ಇವತ್ತು ಅಂಥದ್ದೊಂದು ಹೆಸರು ಮಾಡಿದ. ಒಂದೇ ಒಂದು ಪಿಕ್ಚರ್ ನೋಡಿ, ಬ್ಲಾಕ್ ಬಸ್ಟರ್. 15-20 ಪಿಕ್ಚರ್ಗಳಿಗೆ ಸಿಗ್ನೇಚರ್ ಹಾಕುವಾಗ ಹೋಗ್ಬಿಡ್ತು. ದಟ್ ಈಸ್ ದಿ ಬ್ಯೂಟಿಫುಲ್. ಸೊ ಮಿಥುನ ಲಗ್ನಕ್ಕೆ ಮಾತ್ರ ಅಂಥದ್ದೊಂದಿದೆ. ಬ್ಯೂಟಿಫುಲ್. ಕರೆಕ್ಟಾಗಿ ಬಳಸಿ. ಆ ಒಂದು ಕರ್ಮಸ್ಥಾನದಲ್ಲಿ ಶನಿ ಕರ್ಮಾಧಿಪತಿಯ ಕುಳಿತು ಗುರುದೃಷ್ಟಿ ಇರೋದ್ರಿಂದ ರಾಜಕೀಯವಾಗಿ ಇರತಕ್ಕಂಥವ್ರು ಸ್ವಲ್ಪ ಪರಿಶ್ರಮ ಆಗುತ್ತೆ. ಸ್ತ್ರೀಯರ ಜೊತೆ ಯುದ್ಧಕ್ಕೆ ಹೋಗ್ಬೇಡಿ. ಪುರುಷರ ಜೊತೆ ಯುದ್ಧಕ್ಕೆ ಹೋಗ್ಬೇಡಿ ಮಿಥುನ ಲಗ್ನದವರ ಆಗಿದ್ದರೆ. ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸೂಪರ್. ಅಲ್ಲಿ ನೋಡಿ ಕುಜ ಕೂಡ ತಮಾಷೆ ಏನಂದ್ರೆ ಇಸ್ ಟ್ರಾನ್ಸಿಸ್ಟೆಡ್ ಇನ್ 28 ಇಲ್ಲ 29ನೇ ತಾರೀಕಿಗೆ ಭರಣಿ ನಕ್ಷತ್ರಕ್ಕೆ ಜಾರಿಬಿಟ್ಟಿದೆ. 11ನೇ ಮನೆ. 11ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲೇ ಶುಕ್ರ ನಕ್ಷತ್ರಕ್ಕೆ, ಮಹಾಲಕ್ಷ್ಮಿ ನಕ್ಷತ್ರಕ್ಕೆ. ಅಂದ್ರೆ ಒನ್ ಆಫ್ ದ ಬಂಪರ್ ಬೆಳೆ ಅಂದ್ರೆ ಮಿಥುನ ಲಗ್ನದವರು ಹಾಗೂ ಮಿಥುನ ರಾಶಿಯವರಿಗೆ. ಮಾಧ್ಯಮದಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಅಲಂಕಾರ, ಉಪಾಸನ, ಭರತನಾಟ್ಯ, ಮ್ಯೂಸಿಕ್ ಆಲ್ಬಮ್ಸು, ಡಾನ್ಸು, ಆಕ್ಟಿಂಗು, ಪ್ರೊಡಕ್ಷನ್ ಹೌಸು, ಮೂವೀಸು, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ಅಲಂಕಾರ, ವನಪು, ವೈಯಾರ, ಸ್ತ್ರೀ, ಆ ಒಂದು ಏನಿಲ್ಲ ಅಂತೇಳಿ ಸೂಪರ್ ಫ್ಯಾಂಟಾಸ್ಟಿಕ್. ತಂದೆಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸೂರ್ಯ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ತಂದೆಗೊಂದು ದೋಷ ಆಗುತ್ತೆ. ವೆರಿ ಕೇರ್ಫುಲ್. ತಾಯಿಗೆ ಇಲ್ಲ ತಂದೆಗೆ ಇಲ್ಲ ನಿಮ್ಮ ಹೃದಯಕ್ಕೆ ಸಮಸ್ಯೆ
ಹೃದಯ ಭಾಗದಲ್ಲಿ ಆ ಸೂರ್ಯ ಕುಳಿತಿದ್ದಾನೆ ನೋಡ್ಕೊಳ್ಳಿ. ಮಕ್ಕಳ ಏಳಿಗೆ ಆಗುತ್ತೆ. ಈ ಒಂದು ಜೂನ್ 18ರಿಂದ ಈ ಒಂದು ವಿಶೇಷವಾಗಿ ನವೆಂಬರ್ 1ರವರೆಗೂ ಮುಟ್ಟಿದ್ದಲ್ಲ ಬಂಗಾರ. ಚೆಕ್ ಯುವರ್ ದಶಾ, ಭುಕ್ತಿ, ಯೋಗ, ಕರಣ, ಮನೆಯವರು, ವ್ಯವಹಾರ, ವ್ಯಾಪಾರ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು. ಕೃಷಿಲಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಟೆಕ್ನಾಲಜಿಲಿದ್ದೀರಿ, ಗ್ರೀನ್ ಹೌಸ್ಗೆ ಸಂಬಂಧಪಟ್ಟಂಥದ್ದು ಮಾಡಿದ್ದೀರಿ, ಪಾಲಿ ಹೌಸಸ್ ಹಾಕೊಂಡಿದ್ದೀರಿ, ಮೈಕ್ರೋ ಗ್ರೀನ್ಸ್ ಥರದ್ದು ಏನಾದರೂ ಒಂದು ಕಲ್ಚರ್, ಹಾರ್ಟಿಕಲ್ಚರ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಿ, ಅರಣ್ಯ ಇಲಾಖೆ, ತೋಟ ಇಲಾಖೆ, ಅಲಂಕಾರ ಇಲಾಖೆ, ವಾವ್, ಹೈನುಗಾರಿಕೆ ಇಲಾಖೆ, ಫುಡ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಥಿಯೇಟರ್, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಏರ್ಲೈನ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಕಸ್ಟಮ್ಸ್ ಇಂಡಸ್ಟ್ರಿ, ಇನ್ಕಮ್ ಟ್ಯಾಕ್ಸು, ಇಡಿ, ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಸ್ಟ್ಯಾಟಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್, ಲಾಯರ್ ಆಗಿದ್ದೀರಿ, ಜಡ್ಜ್ ಆಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಕಾಸ್ಮೆಟಿಕ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದೀರಿ, ಗೈನಕಾಲಜಿಸ್ಟ್ ಆಗಿದ್ದೀರಿ. ಯಾವ ಬೆಳೆ ಅಂತ ಕೇಳ್ಕೊಳ್ಳಿ, ಯಾವ ಬೆಳೆ ಅಂತ ಕೇಳ್ಕೊಳ್ಳಿ. ಸೂಪರ್. ವ್ಯಾಪಾರದಲ್ಲಿ, ಮುತ್ತು ರತ್ನಗಳ ವ್ಯಾಪಾರದಲ್ಲಿ, ಬೆಳ್ಳಿ ಬಂಗಾರದ ವ್ಯಾಪಾರದಲ್ಲಿ, ಮೆಡಿಯಾ ಹೌಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಇಲ್ಲ ಅಂಥದ್ದೊಂದು ಸಂಸ್ಥೆ ನಡೆಸ್ತಿದ್ದೀರಿ, 100% ಹೇಳ್ತಾನೆ, ಇಟ್ಸ್ 300% ಸಕ್ಸಸ್ ಸಿಗತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ಈ ಒಂದು 150 ದಿನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ನವೆಂಬರ್ 1ಕ್ಕೆ ಗುರು ಗೋಚಾರ ಫಲ, ಬಿಕಾಸ್ ಸಿಂಹಸ್ಥ ಗುರುವಾಗಿ ಅಲ್ಲಿ ಗುರು ಕೇತುಗೆ ಸೇರ್ಕೋತಾನೆ. ಸಪ್ತಮಾಧಿಪತಿ 3ನೇ ಮನೆ, ದಶಮಾಧಿಪತಿ 3ನೇ ಮನೆ, ಕೇತು ಜೊತೆ ಸೇರ್ಕೊಳ್ಳೋದು, ಮಕ ನಕ್ಷತ್ರಕ್ಕೆ ಸೇರೋದು, ಅವನು ಮಕ ನಕ್ಷತ್ರದಲ್ಲಿರೋದು. ಸೊ ದೆನ್ ನವೆಂಬರ್ ಮಧ್ಯಭಾಗದಲ್ಲಿ ರಾಹು ಅಷ್ಟಮಕ್ಕೆ ಬರ್ತಾನೆ. ದರ್ ಇಸ್ ಅ ಥ್ರೆಟ್. ಕುಜನ್ ನಕ್ಷತ್ರದಲ್ಲಿ, ಧನಿಷ್ಠ ನಕ್ಷತ್ರದಲ್ಲಿ. ಅದರಿಂದ ಈ 150 ದಿನ ಒಳ್ಳೆ ಮಳೆಗಾಲ, ಒಳ್ಳೆ ಮಳೆಗಾಲ, ಒಳ್ಳೇದಾಗ್ಲಿ. ಆ ದೇವಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವನಿಗೆ ರುದ್ರಾಭಿಷೇಕ ಹಿರಿಯರ ಹೆಸರಿನಲ್ಲಿ, ಪಿತೃಗಳ ಹೆಸರಿನಲ್ಲಿ, ಅಮ್ಮ ಅಪ್ಪನ ಹೆಸರಿನಲ್ಲಿ, ಕುಟುಂಬದ ಹೆಸರಿನಲ್ಲಿ, ಒಡ ಹುಟ್ಟಿದವರ ಹೆಸರಿನಲ್ಲಿ, ಕಂಪಲ್ಸರಿ ಇಡೀ ಕುಟುಂಬದ ಹೆಸರಿನಲ್ಲಿ ಶಿವಾಲಯ ಕಟ್ಟಿಸ್ತಿದ್ದಾರೆ, ರಾಮರ ಆಲಯ ಕಟ್ಟಿಸ್ತಿದ್ದಾರೆ, ಹನುಮರ ಆಲಯ ಕಟ್ಟಿಸ್ತಿದ್ದಾರೆ, ಎಲ್ಲಾದ್ರೂ ಸುದರ್ಶನ ಹೋಮ ಮಾಡಿಸ್ತಿದ್ದಾರೆ, ನರಸಿಂಹ ಹೋಮ ಮಾಡಿಸ್ತಿದ್ದಾರೆ, ರುದ್ರಾಭಿಷೇಕ ಮಾಡಿಸ್ತಿದ್ದಾರೆ, ಶಿವ ಪಾರ್ವತಿ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ, ಸುಬ್ರಹ್ಮಣ್ಯ, ಒಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ. ಇಂಥ ಒಂದು ಉತ್ಸವ, ಪೂಜೆ, ಪಲ್ಲಕ್ಕಿ ಇವುಗಳಲ್ಲಿ ಪಾಲ್ಗೊಳ್ಳಿ ಮಕ್ಕಳೇ. ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ, ನಮ್ಮನ್ನು ತಡೆಯೋರು ಯಾರೂ ಇರಲ್ಲ. ಅಂಥದ್ದೊಂದು ಯೋಗ. ಇಫ್ ಆಯ್ತು ಅಂತ ಹೇಳಿದ್ರೆ ಮಹಾ ವಿಪರೀತ ಮಹಾಲಕ್ಷ್ಮಿ ಯೋಗ ಇರುವುದರಿಂದ ಸಮುದ್ರ ಲಕ್ಷ್ಮಿ ಅಂತ ಹೇಳ್ತೇವೆ, ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನ ತಗೊಬಂದು ಒಂದು ಅಕ್ಷತೆ, ಸ್ವಲ್ಪ ತುಳಸಿ, ಅದನ್ನ ಒಂದು ಬಟ್ಲಲ್ಲಿ ದೇವರ ಮುಂದ್ಗಡೆ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ. ಲಕ್ಷ್ಮಿ ಕೊರತೆಯೇ ಬರೋದಿಲ್ಲ. ಸಮುದ್ರ ಲಕ್ಷ್ಮಿ ಶಂಕ ಅಂತ ಹೇಳ್ತೇವೆ. ಅದು ಒಂಥರ ಸಮುದ್ರದ ಸದ್ದು ಬರ್ತಕ್ಕಂಥದ್ದು ಅಂತ ಬರುತ್ತೆ. ಲಕ್ಷ್ಮಿ ಅಲ್ವಾ ಎಷ್ಟಾದರೂ ಅಲ್ಲಿಂದಲೇ ಬಂದಿದ್ದು. ನೋಡಿ, ಇನ್ನಷ್ಟು ಆ ಏಳಿಗೆ, ಲಕ್ಷ್ಮೀ ಕಟಾಕ್ಷ ಯಾವಾಗ್ಲೂ ಕೊರಗ್ತಿರಲ್ವಾ, ಈಗ ಬಂದಿದೆ. ಈ ಒಂದು ಹೆಚ್ಚು ಕಡಿಮೆ ಒಂದು 9 ತಿಂಗಳು ನಲಗಿದಿರಿ, 6 ತಿಂಗಳು ಒದ್ದಾಡಿದ್ದೀರಿ, ಒಂದು 3 ವರ್ಷದಿಂದಲೂ ತೊಳಲಾಟ ಆಗಿದೆ. ಮಿಥುನ ರಾಶಿ, ಮಿಥುನ ಲಗ್ನದವರೆಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟ ಆಡೋ ಸಮಯ ಬಂದಾಯ್ತು. ಗೋ ಎಟ್, ಒಳ್ಳೇದಾಗಿ. ಬನ್ನಿ, ಶುಕ್ರವಾರದ ಶ್ರವಣ ನಕ್ಷತ್ರ, ತಿರುವೋಣಂ ನಕ್ಷತ್ರ, ಶ್ರೀನಿವಾಸರ ನಕ್ಷತ್ರ, ಆ ಒಂದು ನಾರಾಯಣ ನಕ್ಷತ್ರ, ಶ್ರೀನಿವಾಸ ನಕ್ಷತ್ರ, ಬಾಲಾಜಿ ನಕ್ಷತ್ರ, ಯಾರ್ಯಾರಿಗೆ ಆ 7 ಕುಂಡಲವಾಡ, 7 ಬೆಟ್ಟಗಳ ಒಡೆಯ ಇವತ್ತು ಲಕ್ಷ್ಮಿ ಸಂಪತ್ತು ಗೌರವನ್ನ ಕೊಡುತ್ತೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ಅಲ್ಲಿ ನೋಡಿ ವಿಚಿತ್ರ. ಚಂದ್ರ ನೋಡಿ, ಬುಧ ಶುಕ್ರನಿಂದ ಎಲ್ಲಿದ್ದಾನೆ? 8ನೇ ಮನೆ, ಚಂದ್ರನಿಂದ 6ನೇ ಮನೆ. ಮನಸ್ಸಾಕ್ಷಿ ಇಟ್ಕೊಂಡಿರೋರ ಹತ್ರ ದುಡ್ಡಿರಲ್ಲ ಅಂತ ಅರ್ಥ. ನೋಡಿ, ಮನಸ್ಸು ಬಿಟ್ಟು ಮನಸ್ಸಾಕ್ಷಿನ ಹೊಡೆದು ಹಾಕೊಂಡು ಚೀಟ್ ಮಾಡ್ತಾ ಏನಾದ್ರೂ ಸರಿ ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನುವವರ ಬಳಿಯೇ ಲಕ್ಷ್ಮಿ ನಿಲ್ಲೋದು. ಹೌದು, ಶ್ರೀಮಂತಕ್ಕೆ ಈ ಕಲಿಯುಗದಲ್ಲಿ ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಯಾರೋಪ್ಪ. ನೋಡಿ, ಅಲ್ಲಿ ಶುಕ್ರನಿಗೆ ಅಷ್ಟಮದಲ್ಲಿ ಚಂದ್ರ, ಅಲ್ಲಿಗೆ ಮನಸ್ಸಾಕ್ಷಿ ಬಿಟ್ಟು ನಿಂತವರ ಹತ್ರ ದುಡ್ಡು. ಏನಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಏನಾದ್ರೂ ಆ ಅಂದ ನನ್ನದು, ಅಧಿಕಾರ ನನ್ನದು, ಆ ದುಡ್ಡು ನನ್ನದು ಅನ್ನೋರಿಗೆ ಒಳ್ಳೆತನ ಇರೋ ಕಡೆ ದುಡ್ಡಿರುತ್ತೆ.
ಅದಕ್ಕೆ ಚಂದ್ರನಿಗೆ ಗುರುದೃಷ್ಟಿ, ಒಳ್ಳೆಯವರಿಗೆ ಗೌರವ ಜಾಸ್ತಿ ಅಂತ, ಆತ್ಮತೃಪ್ತಿ ಜಾಸ್ತಿ, ತೃಪ್ತಿಯಿಂದ ಬದುಕುತ್ತೇವೆ ಅನ್ನತಕ್ಕಂಥದ್ದು. ಮೇಷರಾಶಿ ಸುಖಕಾರಕ, ಸುಖಭಾವದಲ್ಲಿ ಶ್ರೀನಿವಾಸ ನಕ್ಷತ್ರದಲ್ಲಿರೋದ್ರಿಂದ ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಫ್ಯಾಂಟಾಸ್ಟಿಕ್, ಹ್ಯಾಪಿ ಡೇ, ಗೋ ಹೆಡ್. ಸುಖಕಾರಕಂ ದಶಮಂ. ವೃಷಭ ರಾಶಿಗೆ ಧೈರ್ಯಕಾರಕ, ಕಮ್ಯುನಿಕೇಶನ್ ಕಾರಕ, ಪಬ್ಲಿಕ್ ಸರ್ವಿಸ್, ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ ಕಮ್ಯುನಿಕೇಶನ್ಸ್, ಒಳ್ಳೆ ಮಾತು, ವಿವೇಚನೆ, ಆಲೋಚನೆ, ಪಬ್ಲಿಕ್ ಸರ್ವಿಸ್, ಪಾಲಿಟಿಕ್ಸ್, ಇವುಗಳಲ್ಲಿರ್ತಕ್ಕಂಥವ್ರಿಗೆ ಸೂರ್ಯ ಕೂಡ ಅಲ್ಲೇ ಇದ್ದಾನೆ ನೋಡಿ. ಚಂದ್ರ ವಿಶೇಷವಾಗಿ ಭಾಗ್ಯದಲ್ಲಿದ್ದಾನೆ. ಭಾಗ್ಯೋದಯಂ, ಅಂದುಕೊಂಡಂತ ಕೆಲಸ ಕಾರ್ಯ ಗುರುವಿನ ಕೃಪಾ ಕಟಾಕ್ಷದಿಂದ ನಡೆಯುತ್ತೆ. ಶ್ರೀನಿವಾಸರ ದರ್ಶನ, ಶ್ರೀನಿವಾಸ ಕಲ್ಯಾಣ ಒಂದಾಯ್ತು ಅಂದ್ರೆ ವೃಷಭ ರಾಶಿಯವ್ರು ಪಾಲ್ಗೊಳ್ಳಿ, ಇಲ್ಲ ಹೋಗಿ ಬನ್ನಿ, ದರ್ಶನ ಆದ್ರೂ ಮಾಡಿ. ನನ್ನ ಚಿಕ್ಕ ತಿರುಪತಿ ಕ್ಷೇತ್ರ ಇಲ್ಲೇ ಇದೆ, ಸರ್ಜಾಪುರದಿಂದ ಒಂದು 12 ಕಿಲೋಮೀಟರ್. ಅಲ್ಲಿ ಒಂದು ಕಲ್ಯಾಣೋತ್ಸವ ನೀವು ಮಾಡಿಸಿ ನೋಡಿ ಮಕ್ಕಳು, ನೀವು ಹೇಳ್ತೀರಿ ಆ ಆನಂದ ಬೇರೆ, ಆ ಚೈತನ್ಯ ಬೇರೆ, ಆ ಖುಷಿ ಬೇರೆ. ಅಂಥದ್ದೊಂದು ಸುಯೋಗ. ಹೋಗಿ ಮಿಥುನ ರಾಶಿ ಸ್ವಲ್ಪ ದಲ್ದಲ್, ಚಂದ್ರ ಅಷ್ಟಮ ಅಲ್ವಾ. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗಂ. ದ ಡೇ ಸ್ಟಾರ್ಟೆಡ್ ವಿತ್ ಲಿಟಲ್, ಏನೋ ಒಂದು ಡಿಸ್ಟರ್ಬೆನ್ಸ್ ಆದರೂ ಗುರುದೃಷ್ಟಿ ಬಿದ್ದಿರುವುದರಿಂದ ಒಳ್ಳೇದಾಗುತ್ತೆ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ತರಕಾರಿ, ಸೊಪ್ಪು, ಕೃಷಿಕರಿಗೆ ಸ್ವಲ್ಪ ಒದ್ದಾಟ. 100% ಈ ಬಾರಿ ಮಳೆಗಾಲ ಸರಿಯಾದ ಮಳೆಗಾಲವಲ್ಲ. ಕೃಷಿಕರು ದೀರ್ಘ ದೃಷ್ಟಿ ಇಟ್ಟುಕೊಂಡು ಚರ್ಚೆ ಮಾಡಿಕೊಂಡು ಎಲ್ಲರೂ ದಯಮಾಡಿ ಕೇಳ್ಕೊಂಡು ಮಾಡತಕ್ಕಂಥದ್ದು ಮಾಡಿ. ಅಕಾಲಿಕ ಮಳೆ ಆಗ್ಬೇಕಾದಾಗ ಮಳೆ ಆಗೋಲ್ಲ, ಮಳೆ ಬೇಡ ಅಂದಾಗ ಮಳೆ ಆಗುವಂತ ಒಂದು ಪ್ರಭಾವಗಳು ಹೆಚ್ಚಾಗಿ ಕಾಣಿಸ್ತಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕೃಷಿಕರು. ಕರ್ಕಾಟಕ ರಾಶಿ ಹೈನುಗಾರಿಕೆ, ತೋಟಗಾರಿಕೆ, ರಾಜಕೀಯ, ಸಾಮಾಜಿಕ, ಅನ್ನಪೂರ್ಣ ಮಂದಿರ, ಸೂಪರ್, ದೇವ ಮಂದಿರ, ಗುರು ಮಂದಿರ, ದೇವ ಕಾರ್ಯ ಫ್ಯಾಂಟಾಸ್ಟಿಕ್ ಆಗಿ ನಡೀತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ ವ್ಯಯಾಧಿಪತಿ ಷಷ್ಠದಲ್ಲಿ ವಿಪರೀತ ರಾಜಯೋಗ, ಗುರುವಿನ ದೃಷ್ಟಿ ಇರೋದ್ರಿಂದ ದೈವ ಕಾರ್ಯ, ಆಕಸ್ಮಿಕ ದೈವ ದರ್ಶನ, ನದಿ ಸ್ನಾನ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಪ್ರಸಾದ ಸೇವನ, ಗುರುಗಳ ಭೇಟಿ, ಆತ್ಮೀಯರ ಭೇಟಿ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಕನ್ಯಾ ರಾಶಿ ಲಾಭಾಧಿಪತಿ ಪಂಚಮದಲ್ಲಿ, ಲಾಭಾಧಿಪತಿಯ ಸಾರದಲ್ಲೇ ಎದ್ದು ಗುರುವನ್ನ ನೋಡ್ತಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಏಳಿಗೆ, ಮಕ್ಕಳ ವಿಚಾರದಲ್ಲಿ ಆನಂದ. ಸೂಪರ್. ಭಾವಾಧಿಪತಿ 7ನೇ ಮನೆಯಲ್ಲಿ ಬುಧನ್ ಸಾರದಲ್ಲಿದ್ದು, ಬುಧ ಆ ಭಾವಕಾರಕ ಕೇಂದ್ರದಲ್ಲಿರೋದ್ರಿಂದ ಕಲಾ ಮಾಧ್ಯಮದಲ್ಲಿದ್ದೀರಾ, ಮೀಡಿಯಾನಲ್ಲಿದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಾ, ಹೋಟೆಲ್ ಇಂಡಸ್ಟ್ರಿನಲ್ಲಿದ್ದೀರಾ. ಸೂಪರ್. ಇನ್ನು ತುಲಾ ರಾಶಿ ದಶಮಾಧಿಪತಿ ಚಂದ್ರ ಸುಖಭಾವದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಅನುಕೂಲ. ಟೀಚರು, ರೈಟರು, ಅಡ್ವೈಸರು, ಅಡ್ವೊಕೇಟು, ಮೆಡಿಸನ್ನು, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ನು, ಸ್ಟೆನೋಗ್ರಾಫರು, ಅಕೌಂಟಿಂಗು, ಬ್ಯಾಂಕಿಂಗು, ಫೈನಾನ್ಸಿಂಗು, ಸ್ಟ್ಯಾಟಿಸ್ಟಿಕ್ಸು, ಆಯುರ್ವೇದ ಮದ್ದುಗಳು. ಸೂಪರ್. ವೃಶ್ಚಿಕ ರಾಶಿ ಒಂದು ಬಂಪರ್ ಬೆಳೆ ನಿಮ್ಗೆ ಇವತ್ತು. ಗುರು ನೇರವಾಗಿ ಚಂದ್ರನನ್ನ ನೋಡುತ್ತಿರುವುದರಿಂದ ಶ್ರೀನಿವಾಸ ಯೋಗವೇ. ಯಾವಾಗ ಶ್ರೀನಿವಾಸ ಬರುತ್ತೋ ಲಕ್ಷ್ಮೀ ಯೋಗವೇ. ವ್ಯವಹಾರ, ಕೊಡೋದು, ತಗೊಳ್ಳೋದು, ಮಾತುಕತೆ ಎಲ್ಲವೂ ಅನುಕೂಲ. ನೋಡಿ, ನಿಮಗ್ ಬಾಧೆ ಕೊಡೋ ಶುಕ್ರ ಬುಧ ಅಷ್ಟಮದಲ್ಲಿ ಅದ್ಭುತವಾಗಿ ಮರೆಯಾಗಿ ಒಂದು ದೊಡ್ಡ ಲಾಟ್ರಿ ಹೊಡೆದಾಗೆ. ಕೆಲವನ್ನ ನಾವು ಕೇಳ್ತಿರ್ತೇವೆ, ಲಾಟ್ರಿ CM ಇವನು ಹೆಂಗೂ ಹೊಡೆದ್ಬಿಟ್ಟ ಇವನು ಅಂತ ಹೇಳ್ತೀವಲ್ಲ, ನೋಡಿ ಅದನ್ನೇ ವಿಪರೀತ ರಾಜಯೋಗ ಅನ್ನೋದು. 12ನೇ ಮನೆ ಶುಕ್ರ ಅಷ್ಟಮದಲ್ಲಿದ್ದಾನೆ ನಿಮಗೆ, ಅದ್ರ ಜೊತೆನಲ್ಲಿ ಅಷ್ಟಮಾಧಿಪತಿ ಬುಧ ಅಲ್ಲೇ ಇದ್ದಾನೆ. ಸೊ ದುಡ್ಡು, ಕಾಸು, ಓಡಾಟ, ಸುತ್ತಾಟ, ಒಂದು ದೊಡ್ಡ ಬಂಗಾರ, ಸಾಲಗಳನ್ನ ನಿವಾರಿಸ್ಕೊತೀರಿ. ಮಾತುಕತೆ ಹೆಚ್ಚು, ಗೌರವ ಹೆಚ್ಚು, ಒಳ್ಳೊಳ್ಳೆ ಜನಗಳ ಒಂದು ಪರಿಚಯ, ಓಡಾಟ, ಸುತ್ತಾಟ ಇವೆಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಧನುಸು ರಾಶಿ ಅಷ್ಟಮಾಧಿಪತಿ
ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಕುಟುಂಬದಲ್ಲಿ ಗಾಯ ಇಲ್ಲ ವೃತ್ತಿಯಲ್ಲಿ ಗಾಯ, ಯಾರೋ ಏನೋ ರೆಕಗ್ನಿಷನ್ ಇಲ್ಲ ಗುರುಗಳೇ, ಹಿಂಗಂತೆ ಗುರುಗಳೇ ಹಂಗಂತೆ, ಗುರುವು ಅಷ್ಟಮ, ತೊಂದರೆ ಇಲ್ಲ. ಗುರು ಸೇವೆ ಮಾಡಿಕೊಳ್ಳಿ, ಗಣಪತಿ ಸೇವೆ ಮಾಡಿ, ರಾಮರಿಗೆ ಹೋಗ್ಬಿಟ್ಟು ಒಂದು ಬಟ್ಲು ಸಕ್ಕರೆ ಇಲ್ಲ ಒಂದು ಬಟ್ಲು ಬೆಲ್ಲ, ಒಂದು ಬಟ್ಟಲು ಕಡಲೆಕಾಳು, ಅದರ ಜೊತೆಲಿ ಒಂದು ಸ್ವಲ್ಪ ತುಳಸಿ ಸಮೇತ ಕೊಟ್ಟು ಬನ್ನಿ. ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ. ಮನೇಲಿ ಮೌನಂ. ಯಾರಾದ್ರೂ ನಿಮ್ಮನ್ನ ತುಂಬಾ ಕೀಳಾಗಿ ಮಾತಾಡಿದ್ರು ಮೌನಂ. ಆಗ್ಲಿ ಬಿಡಿ, ಆಡ್ಕೊಳ್ಳಿ. ಧರ್ಮವಂತರ ಸುದ್ದಿಗೆ ಹೋಗಬಾರ್ದು ಅಂತ ಹೇಳ್ತಿರ್ತೇನೆ ನಾನು. ಸೊ ಧರ್ಮವಂತರಿಗೆ ಈ ತರದ ಒಂದು ಪರೀಕ್ಷೆ ಇಡುತ್ತೆ. ಸೊ ನಮ್ಮ ಪಾಪಗಳೆಲ್ಲ ಕಳ್ಕೋಬೇಕು ಅಂದ್ರೆ ಬಾಯಿಗೆ ಬೀಳ್ಬೇಕು. ಬೀಳಿ ಬಿಡಿ, ಒಳ್ಳೇದಾಯ್ತು. ಅಶ್ವತ್ಥ ಗಿಡ ಇದ್ರೆ ನಿತ್ಯ ಹೋಗ್ಬಿಟ್ಟು ಅಲ್ಲೊಂದು ಪುಟ್ಟದಾಗಿ ಏನಾದ್ರೂ ಒಂದು ಸೇವೆ ಮಾಡ್ತಲೇ ಇರಿ. ಅಲ್ಲೊಂದು ಸ್ವಲ್ಪ ನೀರು ಹಾಕೋದು, ಒಂದು ಸ್ವಲ್ಪ ಹಾಲು ಹಾಕೋದು, ಒಂದು ಬೊಗಸೆ ಅವಲಕ್ಕಿ ಬೆಲ್ಲ ತಗೊಂಡೋಗಿ ಹಾಕಿ ಬರೋದು. ಅಲ್ಲಿ ಏನಾದ್ರು ಪಶು ಪಕ್ಷಿ ಪ್ರಾಣಿಗಳಿದ್ರೆ ಒಂದು ಸಣ್ಣದಾಗಿ ಹಣ್ಣುಗಳು, ದವಸಗಳು, ಧಾನ್ಯಗಳು, ಕಾಳುಗಳು, ಈ ತರ ನಿತ್ಯ ಇದನ್ನ ಮಾಡ್ತಾರೆ. ಯಾರಾದ್ರೂ ಗುರುಗಳಿಗೆ, ವೈದಿಕರಿಗೆ, ಆಚಾರ್ಯರಿಗೆ ಒಂದು ಸ್ವಲ್ಪ ಹಣ್ಣು, ಹೂವು, ಕಾಯಿ ಕೊಡ್ತಕ್ಕಂಥದ್ದು ಮಾಡಿ. ಅತ್ಯದ್ಭುತ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸಪ್ತಮಾಧಿಪತಿ ನಿಮ್ಮನೇಲೆ ಚಂದ್ರ. ಸೊ ಸ್ವಲ್ಪ ಕಳ್ಳನ ಮನಸ್ಸು ಉಳ್ಳುಳ್ಳಂಗೆ, ಮಾಡೋಣ ಬಿಡು, ನೋಡೋಣ ಬಿಡು, ಆಗ್ಲಿ ಬಿಡು, ಎಲ್ಲ ಬಿಟ್ಟು ಎದ್ದೋಗಿ. ಇವತ್ತೊಂಥರ ಕಾರ್ಯ ಚಟುವಟಿಕೆ, ಖುಷಿ, ಸಂಭ್ರಮ, ಆನಂದ. ಮನೇಲಿ ಹಿರಿಯರು ಬಂದಿದ್ದಾರೆ, ಹಿರಿಯರ್ ಸೇವೆ ಮಾಡಿ. ದೊಡ್ಡವರು ಅಮ್ಮ, ಅಮ್ಮನ ಸಮಾನ, ಅತ್ತೆ, ಅತ್ತೆ ಸಮಾನ, ತಂದೆ, ಅಣ್ಣ, ದೊಡ್ಡಣ್ಣ, ಗುರು, ದೊಡ್ಡಣ್ಣ, ಸೋದರ, ಕುಟುಂಬ, ಒಳ್ಳೇದಕ್ಕೆ ಖರ್ಚು, ಧರ್ಮ ಕಾರ್ಯಕ್ಕೆ ಖರ್ಚು, ದೇವ ಕಾರ್ಯಕ್ಕೆ ಖರ್ಚು. ಸೂಪರ್. ನೀವು ಕೂಡ ಒಂದು ದೇವರ ಪ್ರಸಾದ ತಿನ್ನುವಂತ ಯೋಗ. ಕುಂಭರಾಶಿ, ಈಗ ಒಂದ್ ಸ್ವಲ್ಪ ತಳಮಳ, ಒತ್ತಡ, ಕೆಲಸ, ಓಡಾಟ. ಷಷ್ಠಾಧಿಪತಿ 12. ಪ್ರಯಾಣಗಳಲ್ಲಿ ನಿಷ್ಫಲತೆ, ದೂರದ ಕಾರ್ಯ, ದೂರದ ಕೆಲಸ, ದೂರದ ವ್ಯವಹಾರ ಅನ್ನೋದು ಬಿಟ್ರೆ ವಿಪರೀತ ರಾಜಯೋಗವೇ. ನಿಮಗೂ ಕೂಡ ಧನಕಾರಕ ಗುರು ಆ ಒಂದು ಚಂದ್ರನನ್ನ ನೋಡ್ತಿರೋದನ್ನ 6ನೇ ಮನೆಯಲ್ಲಿದ್ದು ವ್ಯಯ ಬಂದರೂ ಕೂಡ ಸಂಪಾದನೆ ಚೆನ್ನಾಗಿರುತ್ತದೆ. ಬ್ಯೂಟಿಫುಲ್. ಪಬ್ಲಿಕೇಶನ್, ಪುಸ್ತಕ, ಪ್ರಿಂಟಿಂಗು, ಪ್ರೀಚಿಂಗ್, ಕೋಚಿಂಗ್, ಉಪನಿಷತ್ತು, ವೇದ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಡಾಕ್ಟರ್ಸ್ಗೆ ಅಸಿಸ್ಟೆಂಟು, ನರ್ಸು, ಕಾಂಪೌಂಡರು, ಪ್ಯಾರಾಮೆಡಿಕಲ್ಸು, ವೆಟರ್ನರಿ ಡಾಕ್ಟರು, ಫಿಸಿಯೋಥೆರಪಿಸ್ಟು, ಆಮೇಲೆ ಕೆಮಿಕಲ್ ಎಕ್ಸ್ಪರ್ಟ್ಸು. ಅದ್ಭುತ. ಇನ್ನು ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಲಾಭದಲ್ಲಿ ಗುರುವಿನ ದೃಷ್ಟಿ. ಬಂಪರ್ ಬೆಳೆ ಇವತ್ತು. ಹಾಲು, ಹಣ್ಣು, ಹಂಪಲು, ತುಪ್ಪ, ರಾಜಕೀಯ, ಧರ್ಮ ಕಾರ್ಯ, ಪೂಜಾ ಕಾರ್ಯ, ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ವಾಟರ್ ಬಿಸ್ನೆಸ್ಸು, ಹಾಲಿನ ಬಿಸ್ನೆಸ್ಸು, ತುಪ್ಪದ ಬಿಸ್ನೆಸ್ಸು, ಐಸ್ ಕ್ರೀಮ್ ಬಿಸ್ನೆಸ್ಸು, ತರಕಾರಿಗಳು, ಹಣ್ಣು ತರಕಾರಿಗಳ ಶೈತ್ಯಾಗಾರ, ಕೋಲ್ಡ್ ಸ್ಟೋರೇಜು, ದೇವಸ್ಥಾನಗಳ ಅಭಿವೃದ್ಧಿ, ದೈವ ಕಾರ್ಯಗಳ ಪೂಜೆ. ಮನೇಲೊಂದು ಇವತ್ತೊಂದು ಹಬ್ಬದ ವಾತಾವರಣ. ಹಾಗೆ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.